ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ತಿರ್ಗಾ ಚಿಕ್ಕಪೇಟೆ ಶಾಪಿಂಗ್ ಮಾಡ್ತೀವಿ. ಇಷ್ಟು ನೈಟು ಮಿಸ್ ಮಾಡಿಬಿಟ್ಟಿದ್ದು. ಕಾಲ್ ಡ್ಯಾಮೇಜ್ ಮಾಡೋಣ. ನೆಕ್ಸ್ಟು ನನ್ನ ತಂಗಿಗೆ 50,000 ರೂಪಾಯಿದು 60,000 ರೂಪಾಯಿ 50,000 ರೂಪಾಯಿದು ಲೆಹಂಗಾ ಇಸ್ಕೊಂಡು ಮನೆಗೆ ಹೋಗ್ಬೇಕು. ಅವಣ್ಣ ತರ್ತಾವ್ರೆ. ಲೆಹಂಗಾ ಆದಮೇಲೆ ಕುರ್ತಾ ಹೋಗ್ಬೇಕು ಹಳದಿ ಫಂಕ್ಷನ್ಗೆ. ಮತ್ತೆ ಹಳದಿ ಡೆಕೋರೇಷನ್ ಸ್ವಲ್ಪ ಐಟಮ್ ಎತ್ಕೋಬೇಕು. ಎಲ್ಲಣ್ಣ ಲೆಹಂಗಾ ಎಷ್ಟು ಕೆಜಿ ಅದಲ್ಲ ಇದು? ಯಾಕಂದ್ರೆ ಇದ್ದೋಳ ನೋಡು. ನಿನ್ ತಂಗಿ ಪಕ್ಕ ಮುದಾಗ್ತಾಳೆ. ಏನು ಒಂದು 15 ಕೆಜಿ ಐತೆ ಬೈಕ್. ಎಷ್ಟು ಇದೆ ಗೊತ್ತಿಲ್ಲ. ಬೈಕ್ ಅಂದಿಲ್ಲ ಯಾವುದು ತುಂಬಾ ಕೇರ್ಫುಲ್ ಆಗಿ ಅಷ್ಟೇ ಕೇರ್ಫುಲ್. ಇವಾಗ ನಮ್ಮ ಪೊಲೀಸರು ಹೇಳ್ತೀನಿ ಅಂತ ಗೊತ್ತೀರಾ? ಬಾಯ್ ಹುಷಾರ್. ಕುರ್ತಾ ತಗೊಂಡು ಆ ಜ್ಯುವೆಲರಿ ತಗೊಂಡು ಹೋಗ್ಬಿಡು. ಕೇಳ್ಕೊಂಡು ಹೋಗ್ತೀನಿ. ತಾಂಡೋದಿಲ್ಲ, ಕೇಳ್ಕೊಂಡು ಹೋಗೋದು ಅಷ್ಟೇ ತಾನೆ. ಅಲ್ಲ ಕಣ, ಅವು 5,000ಕ್ಕೆ ಖರೀದಿಗೆ ಸಿಕ್ಕರೆ ತಗೊಂಡ್ಬಿಡು. ಸರಿ. ಒಡವೆ ಕಣ, ಒಡವೆ ಅಷ್ಟೇ. ಅದು ಇದು ಒಡವೆ ಆಭರಣಗಳು. ಸರಿ ಆಯ್ತು. ಯಾರು ಸಿಗ್ಲಿಲ್ಲ, ಫೋನ್ ಮಾಡ್ತೀನಿ. ಅದೇ ಗೈಸ್ ಒಡವೆ ಬುಕ್ಕಿಂಗ್ ಬೇರೆ ಕರ್ಕೊಂಡು ಹೋಗಾಯ್ತು. ನಾವು ಅವಿವೇಕಿ ನನ್ನ ಮಕ್ಕಳು ಬಂದ್ಬಿಟ್ಟಿದ್ವಿ. ಅನಕ್ಷರಸ್ಥರು ಬಂದ್ಬಿಟ್ಟಿದ್ವಿ. ಒಡವೆ ವಿಚಾರದಲ್ಲಿ ಸ್ವಲ್ಪ ಯುದ್ಧ ನಡೀತೈತೆ. ಅದಕ್ಕೆ ಎಕ್ಸ್ಪರ್ಟ್ಸ್ ಯಾರು ಅವ್ರನ್ನೇ ಕಾಯ್ತಾಯಿದ್ವಿ. ಅವ್ರನ್ನೇ ಕಾಯ್ತಾಯಿದ್ವಿ. ಹೋಮ್ ಮಿನಿಸ್ಟ್ರಿಂದ ಆಜ್ಞೆ ಆಗ್ಬಿಟ್ಟಿದ್ದ. ನನ್ನ ಮಕ್ಕಳು ನೀವೇ ಹೋಗಿದ್ದೀರಾ, ನಿಮ್ಗೆ ಏನು ಗೊತ್ತಾಗದೆ ಅಂತ ಹೋಗಿದ್ದೀರಾ ಅಂತ. ಅದಕ್ಕೆ ಕರ್ಸ್ತಾ ಇದೀವಿ. ನಾನು ಎಲ್ಲ ಹೇಳಿದ್ದೀನಿ. ಅವ ಅಣ್ಣ ಎಸ್ಕೇಪ್ ಆಗಾದ್ರೆ ಬಚಾವ್ ಆಗ್ತಿತ್ತು. ಅದಕ್ಕೆ ಕ್ಯಾಬ್ ಕಾಸು ನಾನೇ ಕೊಡ್ತೀನಿ ಬರೋಣ ಅಂತ ಹೇಳಿದೀನಿ. ಇವಾಗ ಅಲ್ಲಿ ಬೆಂಕಿ ನೋಡಿರ್ತದ ಅಲ್ಲಿ. ಅಣ್ಣ ಅವೆಲ್ಲ ಇಲ್ಲೇ ಇಕ್ಕಿದ್ದು ಸ್ವಲ್ಪ ಮ್ಯಾಪ್ ಹಾಕೊಂಡು ಇದಾದ್ಮೇಲೆ ಜಯನಗರ ಬಂದಿದ್ದೀವಿ. ಒಡವೆ ತಣಕ್ಕೆ ನಾವು ಎಣ್ಣನ ಮಕ್ಳು ಬಂದ್ಬಿಟ್ಟಿದೀವಂತೆ. ಅದಕ್ಕೆ ಎಕ್ಸ್ಪರ್ಟ್ನ ಕಾಯ್ತಾ ಇದೀವಿ. 1 ಅವರ್ ಲೇಟ್ ಆಗ್ತದೆ ಇನ್ನು ಎಕ್ಸ್ಪರ್ಟ್ ಬರೋಕ್ಕೆ. ಎಕ್ಸ್ಪರ್ಟ್ ಬೇರೆ ಯಾರು ಅಲ್ಲ, ಅವಳೇ ನೋಡಿದ್ರಲ್ಲ ಚಿಕ್ಕಪೇಟೆಯಲ್ಲಿ ಅಣ್ಣನೇನೆ. ಅವ ಅಣ್ಣ ಮನೇಲಿ ನುಗ್ಗಿರೋ ಸಾಕಪ್ಪ ನಂಗೆ ಕಾಯ್ತಾ ಇತ್ತು. ನೀವು ಹೋಗ್ರಿ ಅಂತ ನಾವು ಬಂದು ಇಲ್ಲಿ ನೋಡ್ರೆ ಬೇರೆ ಕತೆ ಆಗೋಯ್ತು. ಇದೆಲ್ಲ ಟೀಚರ್ ಆಗಿರೋದು ಕಾಫಿ. ಒಂದು ಹುಡುಗಿನ ಹಾಕೋ ಅವನ್ನ ಕರ್ಕೊಂಬ ಅಂತ ಕೇಳಲಿಲ್ಲ. ಆ ಹುಡುಗಿಂದನೇ ಎಷ್ಟು ಆತ ಬರೋ. ಒಳ್ಳೆ ರೋದ್ನ ಗೈಸಿಲ್ಲ. ಯಾವ್ದು JP ನಗರ್ ಸರ್, ಗಾಂಧಿ ಬಾಯ್ ಸರ್. ಪೊಲೀಸ್ ನೋಡೋರು ನಿಲ್ಲಿಂತ ಬಿಡ. ಪೊಲೀಸ್ ಏನು ಮಾಡ್ತಾರಲ್ಲ ಎಲ್ಲ ಕಾಫಿ ರೈಟ್ ಅಂತ ರೈಟಲ್ಲಿ ಬೈಟು ಕಾಫಿ ಕೂಡ ಹುಡುಗಿಲ್ವಲ್ಲ. ನೀನು ಇದ್ದೀರ ಬಾರೋ ಅಂತೂ ಅಣ್ಣ ಹುಡಿ ಬಾರೋ. ಪಾರ್ಸಲ್ ಕೊಡ್ತಾರೆ ಕೇಳ. ಅಣ್ಣ ಒಂದು ಹಣ ಕೊಡೋಣ ಕೇಳು. ಪಾರ್ಸಲ್ ಐತೆ ಅಂತ. ಫಾರಿನ್ನವನು. ಓಹೋ ಕೋಲ್ಡ್ ಕಾಫಿ ಇಷ್ಟೊಂದು ಚೆನ್ನಾಗಿಲ್ಲ ಕಣ. ಈ ಥರ ಕುಡಿಯೋದು ಗೈಸ್. ಕಾಫಿ ಕುಡಿಯೋದಾಯ್ತು. ಕಾಫಿ ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಮ ಕಿರಣ ತಂದು ಕೋಲ್ಡ್ ಕಾಫಿ ಸಾಕಾಗಿತ್ತು. ನಾನು ಕಾಫಿ ತಗೊಂಡೆ ಮಾರ ಕೆಲಸ ಇದ್ದಾರೆ. ನಾನು ಯಾವತ್ತೂ ಕಾಫಿನೇ ಕುಡಿಲ್ಲ ಅಂತಲ್ಲ. ತಾಡು ಕುಡ್ದೆ ಅಲ್ಲಿ 100 ರೂಪಾಯಿ ಕೊಡ್ತಾ ಇಲ್ಲಿ ಯಾಕಾಯ್ತು. ಮೊದಲೇ ಹೇಳಿದೆ ಗಿಣಿಗೆ ಹೇಳ್ದಂಗೆ ಬಾರಣ ಅಂತ. ಮನೆಗೆ ಹೋಗ್ಬಿಟ್ಟು ಮೊಬೈಲ್ ಬಂದಿದ್ದಿ ಕಿರಣ. ನಾನೇನಾದ್ರು ಮಾತಾಡೋಣ ನುಗ್ಗೋಗಿದೆ ಅಲ್ಲ ಕಿರಣ. ಅಣ್ಣನೇ ಅಲ್ಲಿ ತಪ್ಪಿತಸ್ಥರಾಗಿದೆ ಯಾರು? ಅಣ್ಣನೇ. ನಾವು ಆಗಿದ್ದಿಲ್ಲ. ನಮ್ಮ ಮಕ್ಕಳು ನಾವು ನೀನೇನು ಉಸ್ಕೊಂಡಿದ್ದೇವೆ. ನಾನು ಉಸ್ಕೊಂಡಿರೋದಲ್ಲಿ ಆದ್ರೂ ಈಗ ನಾನು ಬೇರೆ ನಾವು ನಿನಗುದಂಗ ಚಿಕ್ಕಪೇಟೆಲ್ಲ ಮಾಡಿದ್ರೆ 5 ನಿಮಿಷದ ಕೆಲಸ 50 ನಿಮಿಷ ಆಯ್ತು. ನೋಡ್ರಿ ಗೊತ್ತಿದ್ದಂಗೆ ನೋಡ್ರಿ. ಯಾವ್ಯಾವ ಮಡಿಗೆ ಹೊಡಬೇಕು ಸ್ಟಾರ್ಟ್ ಮಾಡ್ಕೊಳ್ರಿ. ಇವೆಲ್ಲ ಆಗ್ತೀನ ನೀನು 3,000-4,000 ಕೈಸ್ ಬಂದಿರ್ತೀವಿ. ಅದೇ ಬೇಜಾರಾಗ್ತಿರೋದು. ಗಿಣಿಗೆ ಹೇಳಿದೆ ಬೇಡ ಒಡೆ ಹೇಳ್ತೀನಿ. ಅಣ್ಣಗೆ ಹಾಕಲ್ಲಿ ಒಂದೇ ಒಂದು ಮಾತು. ಅಣ್ಣ ಮನೆವರ ಸಾಕಪ್ಪ ನಂಗೆ ಕಾಯ್ತಿದ್ದು. ಚಿಕ್ಕಪೇಟೆಯಲ್ಲಿ ನುಗ್ಗು ಹೊಡ್ತು ಕೊಟ್ಬಿಟ್ಟು ಕೈಗಲ್ಲಿ. ಅದು ಬೇರೆ ಫೋನ್ ಮಾಡ್ಬೇರೆ ಹೇಳಿದ್ದಿ. ನಾನು ಹೇಳಕ್ಕೆ ಹೋಗಿಲ್ಲ ಅಲ್ಲಿ. ಸರ್ ನಮ್ಗೆ ಇದು ಮಾಂತ್ರಿಕ ನಮ್ಗೆ ಎಲ್ಲ ಚಿನ್ನದ ಮಾಡ್ಸೋ ಸಾಕಪ್ಪ ನಾವು. ಮನೆ ಮಠ ನನ್ನ ತಾತನ 5 ಎಕರೆ ಆಸ್ತಿ ಮಠ ಮಾಡ್ಸಕ್ಕಲ್ಲ ಇವೆಲ್ಲ. ಒಂದು ಅರ್ಧ ಕೆಜಿ ಅಭಿಮು ಅಣ್ಣ. ಅರ್ಧಕ್ಕಿಂತ ಜಾಸ್ತಿ ಇಲ್ಲ ಅಣ್ಣ. ಇದು 2 ಸೇರಿಸಿ ಆಯ್ತು ಕಣ. ಅರ್ಧಕ್ಕೆ ಜಾಸ್ತಿ ಇದೆ ಅರ್ಧಕ್ಕಿಂತ ತಮಾಷೆ ಅನ್ಕೊಂಡಿದ್ದೇನು ನೋಡಿ. ಇದನ್ನೆಲ್ಲ ಡೈಮಂಡ್ ಮಾಡ್ಸಂಗಿದ್ರೆ ನೋಡಪ್ಪ. ನಾವು ತಾತನ ಆಸ್ತಿ ಹೋಗಿ ನಮ್ಮ ಇಡೀ ಊರಲ್ಲಿ ಮಾಡ್ಕೊಬೇಕಾಗ್ತದೆ. ಡೈಮಂಡು ಗ್ರಾಮದ 60,000. ಅದೇ ಕೇಳಿ ನಾನು ಎಲ್ಲ ಮಾರ್ಕೊಬೇಕಾಗ್ತದೆ ಅಂತ. ಮಾರ್ಕೊಂಡ್ರೆ ಬರೋದು ಅನ್ಸ್ತದೆ. ಚೆನ್ನಾಗಿ ಕಾಣ್ತಿದೆ. ಮಿರರ್ ತೊಳೆದಿಲ್ಲ ಕಣ. ಮಿರರ್ ಸೀಟ್ ಇಲ್ಲ. ಎಲ್ಲ ಈ ಬಟ್ಟೆ ಕರ್ಕೊಂಡ್ಬಿಟ್ಟಿದ್ದೀನಿ ನಾನು. ಕಾಣ್ತಿದೆ ಕಣ ಇಲ್ಲಿ. ಇರೋದೇ ಕರಗಿಲ್ವಂತೆ. ಇದು ಇವೆಲ್ಲ ಜಡಾಕು ಕಾಫಿ ಆಕ್ಚುಲಿ ಇವಲ್ವಾ. ಇದು ಪ್ಯೂರ್, ಇದು ಕಾಫಿ, ಇದು ಪ್ಯೂರ್. ಇದು ಪ್ಯೂರ್.
ಜಡ ಉಕ್ಕೊಂದ ಇದು ಪ್ಯೂರು. ಜಡ ಉಕ್ಕೊಂದ ಕೇಳಿದ್ಯಾ? ನಾನು ಕೇಳಿದ್ದೆ ನೆನ್ನೆ ಇದನ್ನ. ಗೊತ್ತಿಲ್ಲ ಜಡ ಉಕ್ಕೊಂದ ಎಲ್ಲ ಕಾಪಿನೇ ಕಣೋ. ಅದ್ಯಾವುದೋ ಬ್ರ್ಯಾಂಡ್ ಕಣ, ಅದು ಯಾವುದೋ ಬ್ರ್ಯಾಂಡ್ ಏನೋ ಗೊತ್ತಿಲ್ಲ, ಅದು ಜಡ ಉಕ್ಕೊಂದನಂತೆ. ಇದು ಟ್ರೆಂಡಿಂಗ್ ಇದೆ ಸರ್. ಟ್ರೆಂಡಿಂಗ್ ಇದೆ, ಬಟ್ ನಮ್ಗೆ ಇದು ಅವಳಿಗೆ ಅವಳು ಇರೋದು ಸ್ವಲ್ಪ ತೆಳಗೆ, ಇದು ಮ್ಯಾಚ್ ಆಗಲ್ಲ ಅವಳಿಗೆ. ಫೋಟೋ ಕಳಿಸ್ ನೋಡಿ. ನೋಡು ಮಾಟಿ ಹಾಕಿದ್ದಾರೆ. ಎತ್ತೇ ಬಿಡ್ತಾ ನಮ್ದು. ಅದೇ ಏಯ್ ಬಿಡ, ಅದೆಲ್ಲ ನಿಮ್ಮ ಅಕ್ಕ ಯಾವ್ದೇನು ತೋರ್ಸಲ್ಲ. ನನ್ನ ಮಕ್ಕಳು ನನ್ನ ತೊಡ್ದ್ರೆ ಅದೇ ಬೇಜಾರಾಗ್ತಿರೋದು. 8 ವರ್ಷದ ಹಿಂದೆಯಿಂದ ತೋರಿಸ್ತವ್ರೆ ಗೈಸ್. ಇದು ಕಿರಣ ರಕ್ತ ಮಂದಿ ಎಕ್ಸ್ಪ್ಲೇನ್ ಮಾಡ್ತಾವನೆ. ಏನ್ ನೋಡ್ರಿ ಹೆಂಗನ್ ಬಜ್ಗ ಕಿರಣ. ಕಿರಣ ಚೈಲ್ಡ್ಹುಡ್ ಫೋಟೋ ಕಿರಣಂದು. ನಾನೆಲ್ಲ ಜಯಿಸೋದು ಹೆಂಗಾನೆ ಕಮೆಂಟ್ ಮಾಡ್ರಿ. ಯಾವ್ದು ವಿಲನ್ ತೆಗಿದಿಲ್ಲ, ಯಾವ ಫಿಲಮ್ ಇಲ್ಲ ನೀನು. ಅಲ್ಲಲ್ಲ ಹೇರ್ ಹಿಂದೆ ನಾನು ನೋಡ ಆತರ ಚೆನ್ನಾಗಿ ಕಾಣಿಸಿ ತೆಗೆದ್ರ ಮರ್ಯಾದೆ ತೆಗೆದ್ರ ಮಗ ತೆಗಿಯೋ. ಕೈ ತೆಗಿಲಿ ಕಿರಣ. ಅದೇನು ನೀನು ಈ ಕಡೆ ಬರ್ತಾ ನೋಡ್ಕೊ ಒಂದ್ಸರಿ ಕನ್ನಡ ಹೆಂಗಿದೆ ಅಂತ. ಬಾರ ಬಾರ ಕಿರಣ ಕಿರಣ ಅದ ಗೈಸ್. ಮುಹೂರ್ತಕ್ಕೆ ಇಷ್ಟು ಜಾತ್ರೆ ಆಯ್ತಾ ಏನಾಯ್ತು ಕಮೆಂಟ್ ಮಾಡ್ರಿ. ಜಾತ್ರೆ ಆಯ್ತು ಅಂತಂದ್ರೆ ನಡಿಕೆ ಕ್ಯಾನ್ಸಲ್ ಇಲ್ಲ, ಫಿಕ್ಸು ಮಾಡೋದು ನಿಲ್ಸಿಲ್ಲ. ಅದಕ್ಕೆ ಒಂದೆರಡು ಎಗ್ರಿಸ್ಬಿಡ್ತೀವಿ ಗೈಸ್, ತಲೆ ಕೆಡ್ಸ್ಕೊಂಡ್ಬಿಡಿ. ಪಾಲಿಶ್ ಮಾಡ್ಬಿಟ್ಟು ಅದೇ ಚೆನ್ನಾಗಿ ಕಾಣಿಸ್ತದೆ ಚಿಕ್ಕದಾಗಿ. ಈ ಸ್ವಲ್ಪ ಓವರ್ ಆಯ್ತು, ಅದೇ ಇದೆ ಇರಲಿ. ಯಾವ್ದಕ್ಕೂ ಬೇಡ, ಒಂದ್ಸಲಿ ಇವ್ರು ಕೇಳಪ್ಪ ಓಮರೇಶ್ವರನ ಎಕ್ಸ್ಪೀರಿಯನ್ಸ್ ಅಂತ ಹೆಂಗ್ ಕರ್ಸಿರೋದು ಒಂದನ್ನ. ಎಲ್ಲಾದ್ರಾಗ ಎಕ್ಸ್ಪೀರಿಯನ್ಸ್. ನಿಮ್ ಹೆಂಡತಿ ಮಾತ್ರ ಪುಣ್ಯ ಮಾಡಿದ್ರು. ಅದೇ ಆ ಸೀರೆ ಯಾ ಹೆಣ್ಮಕ್ಳು ತೆಗಿಲ್ಲ ಆ ತರ ಸೆಲೆಕ್ಷನ್ ತೆಗೆದ್ಬಿಟ್ರಲ್ಲ. ಆಚೆ ಕಳಿಸಿ ನಂದೇ ತಪ್ಪಲ್ಲ. ಆಚೆ ಕಳ್ಸಂಗ್ ಇದ್ಬಿಟ್ಟು ಅಡಿ ಅಂತ ಅಂತಿದ್ದೀರ ಪಾಪ. ಅಣ್ಣ ಲ್ಯಾಂಗಕ್ಕೆ ಇದ್ರಣ ನೈಟ್ ಅದೆಲ್ಲದು ಲ್ಯಾಂಗ್ ಏನೋ ಹಾಕೊಂಡು ಮನೆಯಿಂದ ಹೋಗೋದು ಅಷ್ಟೇ ಅಂತೆ. ಅಲ್ಲಿ ಹಾಕೊಂಡು ಮನೆಯಿಂದ ಹಾಕೊಂಡು ಹೋಗ್ಬಿಡ್ರಿ ಪಾಪ. ಹುಡುಗಿರ ಕತ್ತಿನಲ್ಲ ಉಲ್ಟಾ ಪಲ್ಟಾ ಪ್ಲಾನ್ ಕಣೋ. ಮನೆಯಿಂದ ಹೋಗೋರ್ಗು ಲ್ಯಾಂಗ್ ಅಂತೆ, ಆಮೇಲೆ ಸೀರೆ ಅಂತೆ. ನೋಡಿ ಪಿಂಕ್ 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 ಅಲ್ಲ. ಹಾಕೊಂಡು ಬೂಟ ಇದ್ದು ಸಿಕ್ಕಾಪಟ್ಟೆ ಹ್ಯಾಂಡಲ್ ಕೇರಮ್ ಅದು ಕೇರ್ ಆರ್ಡರ್ ಆಗದೆ 15 kg ಇದೆ. ವಿಕ್ಟೋರಿಯನ್ ತಗೊಂಡು ಅದೇ ವಿಕ್ಟೋರಿಯನ್ನೇ ಬೇಕು ಇದಕ್ಕೆ. ವಿಕ್ಟೋರಿಯನ್ ಆ ತರ ಬೇಡ, ಯಾವ್ದು ವಿಕ್ಟೋರಿಯನ್ ಬೇಡ. ಸ್ಟೋನ್ ಮಾಡೋಣ ಅಂತದೆ ಈ ತರದ್ರಲ್ಲಿ ಏಡಿ ಬೇಕಾ? ಡಿಸೈನ್ಗಳು ನೋಡ್ಬಿಡಿ, ಇಲ್ಲೇ ಇದೆ ಆ ತರ. ಲೈಟ್ ಡಿಸೈನ್ ಈ ತರದಲ್ಲೇ ಅದೇ ಪಿಂಕ್ ಸ್ಟೋನ್ ಇರೋದು. ಪಿಂಕ್ ಸ್ಟೋನ್ ಲಾಸ್ಟ್ ರೆಡ್ ಕಾರಣ ಅದು. ರೆಡ್ ಇದೆ, ಹಾ ಮೆರೂನ್ ತರ. ಇದೆ ನಾಸಿರೇ ಇಲ್ಲ ಲೆಹಂಗಾ. ಲೆಹಂಗಾ ಇದೆ, ಬಟ್ ಇವ್ರು ಏನಂತಾರೆ ಅಂದ್ರೆ ಅಂಕಲ್ ಆಂಟಿ ಒಪ್ಕೊಂಡ್ರ ಲೆಹಂಗಾ. ಇದು ಆಗುತ್ತೆ ಸರ್. ಏನ್ ಒಪ್ಪಣಲ್ಲ, ಅವ್ರೇನು ಒಪ್ಕೊಂತಾರೆ, ಎಲ್ಲ ನಾವೇ ಮಾಡೋಣ. ಅವ್ರಿಗೇನು ಗೊತ್ತಿಲ್ಲ. ಅದು ತಗೊಂಡ್ ಬನ್ನಿ ಇಲ್ಲಿ. ಹೊರಗಡೆ ನುಗ್ಬಿಟ್ಟ, ಒಳಗಡೆ ನುಗ್ಬಿಟ್ರು. ಸರ್ ನಿಮ್ಮ ರೆಂಟಲ್ಲಿ ಎಲ್ಲಾದ್ರೂ ಒಳಗೆ ಸಿಗ್ತಾ ಸರ್ ನಿಮ್ಮ ಮನೇಲಿ? ಯಾವ ತರ ಡಿಸೈನ್ ಇದೆ ನೀವು ಕಲೆಕ್ಷನ್ ತೋರಿಸ್ತೀರಾ ಸ್ವಲ್ಪ? ಹುಷಾರ್ ಕಣು, ಫ್ಯಾನ್ ರಪ್ಪ ನೋಡ್ಕೊಂಡು ಅಷ್ಟು ಹೆಂಗ ಬೆಳೆದಿದ್ಯಾ ಗೈಸ್ ನೋಡಿ. ಕರೆಕ್ಟ್ ಆಗಿ ಅರ್ಧ ಇಂಚು ನಿಂತ್ಕೊ, ಕರೆಕ್ಟ್ ಸ್ಟಡಿ ಪೊಸಿಷನ್ ನಿಂತ್ಕೊ, ಸ್ಟ್ಯಾಂಡರ್ಡ್ ಅಟೆನ್ಷನ್. ಇಷ್ಟೇ ಗ್ಯಾಪು ಸುಂದಿರೋ ಗುಡ್ಡೋ ತಲೆ ಕಡಿಕೆ ಇದರಲ್ಲಿ ಕಲೆಕ್ಷನ್ ತೋರಿಸ್ಕೊಳ್ಳೋ ಸರ್. ತೋರಿಸಿ ಸರ್ ಕಲೆಕ್ಷನ್. ಇದು actually ಚೆನ್ನಾಗಿತ್ತು, ಒಂಚೂರು ಕಟ್ ಆಗಿದೆ ಇದು. ಕಷ್ಟಾಗಿದೆ ಸರ್ ನೀವು ಹೆಂಗೆ ಹೇಳ್ತೀರಾ ಹಂಗೆ ಸರ್. ನಾವು ಎಡ್ಮೆಂಟ್ ಮಾಡ್ತೀವಿ ಸರ್. ಇಲ್ಲ ಇಲ್ಲ ಅದನ್ನ ಸರಿ ಮಾಡಿಸ್ಕೊಡ್ತೀನಿ, ತೊಂದರೆ ಇಲ್ಲ. ನೀವು ಸೆಲೆಕ್ಷನ್ ಮಾಡೋಣ ಫಸ್ಟು. ಸೆಲೆಕ್ಷನ್ ಮಾಡೋದು ಸಾಕು. ಅಣ್ಣ ಅದು ಅಣ್ಣ ಈ ಸೂರ್ಯಚಂದ್ರ ಅಂತ ಏನ್ ಕಣ ಇದು? ಅದು ಕಿವಿಗ ಕಿವಿಗ ಇದು ತಲೆ ಹಾಕ್ತಾರ? ಹಾ. ಅಯ್ಯೋ ಭಗವಂತ, ಏನಪ್ಪ ಇದು ಲೀಲೆ. ನನ್ನೊಂದು ಸಾಲ ಹೋಗ್ಬಿಡೋಣ. ಚೌಕರ್ ಬೇಕಾದ್ರೆ ಇದ್ರೆ ಚೆನ್ನಾಗಿದೆ ನೋಡಿ ಅಣ್ಣ, ಸಿಲ್ವರ್ ಅಲ್ಲಿ. ಹುಡುಗರು ಯಾವಾಗ ನೋಡ್ದಂಗಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ. ಹುಡುಗರು ಹಾಕೊಂಡು ನಾವೇ ದೊಡ್ಡ ಪುಣ್ಯ ಅಂತ ಕಂಡ್ರಿ. ಪಂಚೆ ಶರ್ಟ್ ಮುಗಿಸ್ಬಿಡ್ತೀವಿ. ಪಂಚೆ ಶರ್ಟು ಬಿಟ್ರೆ ಪ್ಯಾಂಟ್ ಶರ್ಟ್. ಪ್ಯಾಂಟ್ ಶರ್ಟ್ ಬಿಡಿಕನಲ್ಲ ಯಾರು. ಅಣ್ಣ ನೋಡಿ ಅಣ್ಣ, ಯಾವ್ದಣ್ಣ ನೀವು ಅಂದ್ರೆ ಅಷ್ಟೇ ಕಾರಣ ಮುಗೀತು. ನಿಮ್ಮ ಆಯ್ಕೆ ನನ್ನ ಆಯ್ಕೆ. ನೀವು ಹೆಂಗಂತೀರ ಹಂಗೆ. ನಾನು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಮುಗಿಸ್ಕೊಂಡ್ರೆ ಮಾತ್ರ ಬೇರೆ ಬೇರೆ ಎಲ್ಲ ಅಣ್ಣ ಅಷ್ಟೇ. ಏನ್ಕ ಮುಗಿಸಣ್ಣಿಲ್ಲ ಅಲ್ಲಿವರೆಗೂ ನಾನೇ ಕೆಲ ಹೇಳಿದ್ದು ಬಾರ ಯಾಕೆ ಮಾಡ್ಕೊಡ್ತೀನಿ, ಏಸೆ ಬರೋಣ ಅಂತ ಹೇಳಿದ್ದು. ಹೆಂಗೆ ಹೇಳು? ಇನ್ನೊಂದು ಆಚೆ ತೆಗೆದುಕೊಡಿ. ನಿಂಗೆ ಗೊತ್ತಲ್ಲ ಸುಮೀರ್, ಅದು ಪ್ರೀತಿ ಕಣ ಕಿರಣ, ಪ್ರೀತಿ ಕಣ ಅದು. ಸೆಲೆಕ್ಷನ್ ಮಾಡಿದ್ವಿ, ಮುಹೂರ್ತಕ್ಕೆ ಇದೇನೆ ನೋಡ್ರಿ ಹೆಂಗ ಅನ್ಸ್ತಾ ಇದೆ. ಗೋಲ್ಡ್ ಕಲರ್ ಸೀರೆ ಕಂತಿದ್ದು ಬ್ಯೂಟಿಷಿಯನ್ ಹೇಳಿರೋದು, ಪಾರ್ಲರ್ ಅವರು. ಪಾರ್ಲರ್ ಅವರಣ್ಣ, ಗಪ ಇದಲ್ಲ ಪಾರ್ಲರ್ ನೆನಪಿದೆ. ನೆನಪಿರ್ಲಿ. ನೀವು ಅಣ್ಣ ಸುಮ್ಮನೆ ಅದನ್ನು ಕೆಲಸದಲ್ಲಿ ನಾನು ಪಾರ್ಲರ್ ಅಲ್ಲ, ಪಾರ್ಲರ್ ಹಂಗಾದ್ರೆ. ನಾನು ಮನೇಲಿ ನಾಲೆಜ್ ಮಾಡಿದಾರಂತೆ, ತಿನ್ಬೇಕು ಅಂತ ನಾನು ಬೇಗ ಹೋಗಿರೋದಂತೆ. ಫಿಕ್ಸ್ ಆಫೀಸ್ ಅದ ಇವಾಗ. ಆಫೀಸ್ ಆಯ್ತಾ ನಿಮಗೆ?
ಅಲ್ಲೇ ಮನೆಗೆ ಊಟ ಕಾಯ್ತಾ ಒಟ್ನಲ್ಲಿ ನಿಜ ಅಣ್ಣ ನಿಜ ಹೇಳ್ಬಿಟ್ಟು ಚಿಕ್ಕಪೇಟೆಲ್ ನೀವು ಮನೆಗೆ ಓಡೋದ್ರ ಇಲ್ವೋ ನಮ್ಮನ್ನ ಬಿಟ್ಟು ಫಿಕ್ಸ್ ಆಗಿದ್ರಿ ಓಡೋಗ್ಬೇಕು ಅಂತ ನಿಜ ಹೇಳ್ಬಿಡ್ರಿ ಅಣ್ಣ. ನಂಗೆ ಬೆಳಗ್ಗೆ ಸುಸ್ತಾಗಿದೆ ಅಲ್ಲಿ. ಅವೆಲ್ಲ ಬೇಡ ಅಲ್ಲಿ ಸರ್ಜಾಪುರ್ಗೆ ಹೋಗಿರೋದು ಅಣ್ಣ, ಅವೆಲ್ಲ ಬೇಡ. ಸರ್ಜಾಪುರ್ಗೆ ಹೋದ್ನಾ ಮೆಟ್ರೋಗೆ. ಆಗ ಅವಳು ಆ ಲೆಹಂಗಾ ಡಿಸೈನ್ ಮಾಡೋಳು ಮನೆ ಹತ್ರ ನಡ್ಕೊಂಡು ಬಂದ್ಬಿಡಿ ಸರ್ ಅಂದ್ರು. ಸರಿ ಅಂತ ನಡ್ಕೊಂಡು ಹೋಗ್ತೀನಿ. 3 ಕಿಲೋಮೀಟರ್ ನಡೆಸಿದ ನನ್ನ. ಅದನ್ನ ನಡೆಸ್ಬಿಟ್ಟು ಮನೆ ಗಲ್ಲಿ ಚೇಂಜ್ ಹೇಳ್ತಾಳೆ. ಈ ಗಲ್ಲಿಗೆ ಒಂದ್ಸರಿ ಹೋಗ್ತೀನಿ, ಮತ್ತೆ ವಾಪಸ್ ಮೇನ್ ರೋಡಿಗೆ ಹೋಗ್ತೀನಿ. ಅಕ್ಕ ಇಲ್ಲಿ ದೇವಸ್ಥಾನ ಇದೆ, ಇಲ್ಲಿ ನಿಂತೀನಿ. ಅವೆಲ್ಲ ಬೇಡ. ಅವಳಿಗೆ 4 ಕಿಲೋಮೀಟರ್ ನಡೆದಿದ್ದೀರ, ಓಕೆ. ಚಿಕ್ಕಪೇಟೆಲ್ ನೀವು ಎಸ್ಕೇಪ್ ಆದ್ರೂ ಆಗ್ಲಿಲ್ವೋ? ಎಸ್ಕೇಪ್ ಆದೆ ಅನ್ನಕ್ಕೆ ನೀವಿಬ್ರು ಇದ್ರಲ್ಲ ಪಂಡಿತರು. ನಾನು ಅನ್ಕೊಂಡೆ ಇಬ್ರು ಪಂಡಿತರವ್ರೆ ಹೆಂಗೋ ಹೋಮ ಆಗ್ತಾರೆ ಅಂತ ನಾನಂತ ಬಲಿ ಮಾಡ್ಬಿಟ್ಟಲ್ಲ ಕಿರಣ್ ಬೇರೆ ತಾಣ ಚರಂಡಿ ಹೊಡಿ ಬಿಟ್ಟಿದ್ವಿ ಇವತ್ತು. ಅದೇ ಚರಂಡಿಗ ಬೈಸ್ಕೊಳೋ ನೆಪದಲ್ಲಿ ಹೋಗಿ ನೆಪದಲ್ಲ ಬೈಸ್ಕೊಂಡೆ ಬಿಸಿನಲ್ಲಿ ಪೊಲೀಸರು ಹೊಡೆದೇ ಬಿಡ್ತಾರೆ. ಸ್ವಲ್ಪ ಹೊತ್ತಿದ್ರೆ ನಮ್ಮಿಬ್ರಿಗೂ ಅಣ್ಣ ತಪ್ಪಿಸ್ಕೊಂಡ್ ಬಂದಿದ್ದೀವಿ. ರೆಡಿ ಮಾಡ್ಕೊಳ್ಳಿ. ನಾನ್ ಸೆಲೆಕ್ಟ್ ಮಾಡಿದ್ದು ಅಪರೂಪಕ್ಕೆ ಮಾಡ್ಬಿಟ್ಟೆ, ಅದೇ ಖುಷಿ ಆಗಿತ್ತು ನನಗೆ. ಕಿರಣ ಸೆಲೆಕ್ಟ್ ಮಾಡ್ಲಂತಿದ್ದೀನಿ. ಏ ಇದೆಲ್ಲ ತೆಗಿಯ ಕಿರಣ ಬರ ಅದಕ್ಕೆ ಒಂದು ಸೂಟ ಯಾಕೆ ಮೆದಕಿದ್ದೀವಿ. ಓಹೋ ಶೂಟಿಂಗ್ ನಾವು ಚಿಕ್ಕಪೇಟೆಗೆ ಇದು ತಟ್ಟೆ ಜಂಬೋಸ್ಕರ ಸುತ್ತಾಡಿದೀವಂತೆ. ದಿನ ಪೂರ್ತಿ ತಟ್ಟೆ ಜಂಬಿಡ್ಕೊಂಡ್ಗೋಸ್ಕರ ತಟ್ಟೆ ಜಂಬೋಸ್ಕರ ಸುತ್ತಾಡಿರೋದು. ಏನ್ ಮಾಡ್ತೀಯ, ಗಂಡು ಮಕ್ಳು ಮರ್ಯಾದೇನೆ ಇಲ್ದಂಗ ಆಗದೆ ಈ ಕಾಲದಲ್ಲಿ. ಗೊತ್ತಿಲ್ಲ, ಚಿಕ್ಕಪೇಟೆಲಿ ಗಾಡಿ ಓಡಿಸ್ಕೊಂಡು ಕಾಲ್ಗಳೆಲ್ಲ ಕೊಯ್ಕೊಂಡು ಪೈಕೊಂಡು ರಪ್ಪ ನಂಗೆ ಹೋಗ್ತಿದ್ದು. ಅದು ಒಂದೇ ಅಂತ ಪಾಪ ಅಣ್ಣ ಚಿಕ್ಕಪೇಟೆಲ್ಲ ಒಳ್ಳೆಯವ್ರಣ್ಣ ಎಲ್ಲ ಅಂತಾರೆ ಪೊಲೀಸರು ಎಲ್ಲೆಲ್ಲವ್ರೆ ಅಂತ. 4 ಕಡೆ ಅಂದ್ರು. ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೊಳಲ್ಲ. ಏನ್ ಮಾಡೋಣ ನೋಡು ಅಂತ ಇವಾಗಿತ್ತು ಅಣ್ಣಲ್ಲಿ ಫಾಸ್ಟ್ ನೆನ್ಸ್ಕೊಂಡ ನನಗೆ ಒಂಥರ ಕಣ್ಣಲ್ಲಿ ರಕ್ತನೇ ಓದಾಯ್ತು. ನೋಡಿ ಇದೇ ಸೆಟ್ಗೆ ಚೌಕರ್ ಮಾತ್ರ ಬೇರೆ ತಗೊಂಡಿದೀವಣ್ಣ. ಇರ್ಲಿ ಅಲ್ವಾ? ರೆಡಿ. ಸರ್ ಅದಾಗಲ್ಲ ಸರ್. ಯಾವ್ದು? ಮೇಲ್ಗಡೆ ಬಂದು ಸೀಸೆಟ್ ಚೆಕ್ ಅಂದ್ರೆ ನೀವು ಅಬ್ಸರ್ವ್ ಮಾಡಿ ಮೇಲ್ಗಡೆ ಗೋಲ್ಡ್ ಶೇಡಿಂಗ್ ಇದೆ. AD ಸೆಟ್ ಸರ್ ನಮ್ದೇ ಕಾನ್ಸೆಪ್ಟ್ ಏನಂದ್ರೆ ನಮ್ದು ಲೆಹಂಗಾ ಮತ್ತೆ ಸೀರೆ ಇದೆ. ರಿಸೆಪ್ಷನ್ಗೆ ಎರಡು ಕಡೆ ಕನ್ಫ್ಯೂಸ್ ಆಯ್ತು, ಸೀರೆನೂ ಬೇಕು ಲೆಹಂಗಾನು ಬೇಕು ಅಂತ. ಸೊ ನಾವು ಲೆಹಂಗಾ ಹಾಫ್ ಸೀರೆ ಮಾಡಿದೀವಿ. ಸೊ ಲೆಹಂಗಾ ಹಾಕಿದಾಗ ಬರೀ ಇದೊಂದು ಜುಮ್ಕ ಹಾಕ್ಬಿಟ್ಟು ಸೀರೆ ಹಾಕಿದಾಗ 2 ಸೆಟ್ ಹಾಕೋಣ ಅಂತ. ಸೀರೆ ಗ್ಯಾಪ್ ಕೊಡ್ತಾರೆ ಅರ್ಧ ಗಂಟೆ ಸೀರೆ ಗ್ಯಾಪು ಮತ್ತೆ ಸಾಧ್ಯ ಆಯ್ತು ಅದು ಮಾಡಕ್ಕೆ, ಎರಡು ಇದು ಮಾಡಕ್ಕೆ ಆಯ್ತೆ. ಹೆಂಗಣ ಲೆಹಂಗಾ ಅರ್ಧ ಸೀರೆ ಅರ್ಧ ಅಷ್ಟು ಹಾಫ್ ಅನ್ ಅವರ್ ಕಮ್ಮಿ ಲೆಹಂಗಾ ಕಮ್ಮಿ ಓದ್ತಿರ್ಲಿ, ಸೀರೆ ಜಾಸ್ತಿ ಇರ್ಲಿ. ಆ ಟೈಮಲ್ಲಿ ಜನ ಇರ್ತಾರ ಆರಾಮಾಗಿ. ಮನೆಯಿಂದಾನೇ ಲೆಹಂಗಾ ಪ್ಲಾನ್ ಮಾಡಿತ್ತು. ಇವಾಗ ಏನಂತಾರೆ ಮನೆಯಿಂದ ಸೀರೆಲ್ ಹೋಗ್ಬಿಟ್ಟು ಅಲ್ಲಿ ಲೆಹಂಗಾ ಮಾಡೋಣ ಅಂತ. ಅಣ್ಣ ಅದು ಬೆಸ್ಟ್ ಅಣ್ಣ, ಯಾಕಂದ್ರೆ ಸೀರೆ ನನ್ನ ಪ್ರಕಾರ ಮ್ಯಾರೇಜ್ ಅಂದ್ರೆ ಸೀರೆ. ಅದೇ ನಾಟ್ ಕಡೆ ಹೊಡೆದಣ್ಣ ನಮ್ ಸಂಪ್ರದಾಯ ಪ್ರಕಾರ ಸೀರೆ. ಇವಾಗ ಅದೆಲ್ಲ ಏನಿಲ್ಲ ಈಗ. ಸೊ 2 ಮಾಡ್ಬಿಡ್ರಿ ನೀವು. ಫಸ್ಟ್ ಸೀರೆ ಮಾಡ್ಬಿಡೋಣ. ಮನೆಯಿಂದ ಸೀರೆ ಇದ್ರೆ ಇದು 2 ಮ್ಯಾಚ್ ಆಗುತ್ತೆ ಅದಕ್ಕೆ ಸೀರೆಗೆ. ಆಮೇಲೆ ನಾವು ಸೀರೆ ತೆಗೆದು ಲೆಹಂಗಾ ಹಾಕಿದಾಗ ಇದೊಂದು ಹಾಕಿ ಓಲೆ ಹಾಕಿ ಬೆತ್ತಲ್ ಬಣಿ ಹಾಕಿ ಬಿಟ್ರೆ ಸಾಕು. ಅಣ್ಣ ಫಸ್ಟ್ ಇವಾಗ ನೀವು ಸೀರೆ ಮನೆಯಿಂದ ಉಡ್ಕೊಂಬಂದ್ರೆ ಇದೆಲ್ಲ ಆಗ್ಬಿಡಲ್ವ, ಇಲ್ಲಿ ಐರನ್ ಎಲ್ಲ ಹೋಗ್ಬಿಡಲ್ಲ. 6 ಗಂಟೆ ಡ್ಯಾನ್ಸ್ ಹಿಡ್ಕೊಂಡ್ಬರ್ತಾರೆ, ಕಾರ ಕಣ ಬರೋದು. ಮನೆಯಿಂದ ಸೀರೆ ಬಂತು ಅಂತ ಇಟ್ಕ. ಸೀರೆ ಬಂದ್ಮೇಲೆ ಅಲ್ಲಿ ಬಂದ್ಮೇಲೆ ಛತ್ರಕ್ಕೆ ಬಂದ್ಮೇಲೆ 1 hour 2 hours ಇವಾಗ 2 ಗಂಟೆಗೆ ಬರ್ತಾರೆ ಸೀರೆಲಿ. 2 ಗಂಟೆಯಿಂದ ಪಾಪ ಅಷ್ಟು ಸೀರೆಲಿ ಇರಕ್ಕಾಗುತ್ತಲ್ಲ 2 ಗಂಟೆಯಿಂದ ಇರ್ಬೇಕು. 7:30 8 ಗಂಟೆ ಕಂಡ ಸ್ಟಾರ್ಟ್ ಆಗೋದಿಲ್ಲ ಅಣ್ಣ. ಇಲ್ಲಪ್ಪ 6 ಗಂಟೆಗೆ ಸ್ಟಾರ್ಟ್ ಆಗೋದು. ಮತ್ ಮನೇಲಿ ನಾರ್ಮಲ್ ಆಗಿ ಹಾಕ್ಸ್ಕೊಂಡ್ ಬನ್ನಿ ಅಣ್ಣ. ಇಲ್ಲೇ ಬೇಕಾದ್ರೆ ಮೇಕಪ್ ಅವ್ರಿಗೆ ಹೇಳ್ಬಿಟ್ರೆ ಉಡ್ಸ್ತಾರಣ್ಣ ಅವ್ರೆ ಏನ ಸೀರೆನ. ಇದೇ ಇರ್ಲಿ ಬ್ಯೂಟಿಫುಲ್. ಸಿಂಗಲ್ ಕೊಡಿ ಇದಕ್ಕೆ. ಅದಕ್ಕೆ ಏನಂತಿದ್ದು ಇಬ್ಬೆಲ್ಟ ಸಿಂಗಲ್ ಡಾಬು ಇಬ್ಬೆಲ್ಟು. ಡಾಬು ಕನ್ನಡ, ಇಬ್ಬೆಲ್ಟ್ ಇಂಗ್ಲಿಷ್. ಇಂಗ್ಲಿಷ್ ದರ್ಶನ ಅಭಿಮಾನಿಗಳಾಗಿ ನೀವೆಲ್ಲ ಇಂಗ್ಲಿಷ್ ಹೇಳ್ತಿದ್ದೀರಾ. 15 ದಿವಸ ಕಲಿ ಬೇಜಾನ್ ಅಂದ್ಕೊಳ್ರಿ. 1 ವಾರ ಇದ್ಬಿಟ್ರೆ ನಮ್ಮೊಂದು ಮದುವೆ ಆಗೋಣಂತೂ ಸಾಕಾಗ ಮಾಡ್ಕೊಬೋದು. ಈ ತರ ಕೊಡ್ಸಿ ಈ MBA ಪಾಸ್ ಆಗೋದು ನೋಡ್ಲಿಲ್ಲ ನೀನು. ಇದು ಸೆಟ್ 2 ಸೆಟ್. ಓಕೆ ಮುಂಬೈ ಏನ್ ಮಾಡ್ತಾ ಇದೀರಿ ಅಣ್ಣ? ಏನೋ ಮುಂಬೈ ನೀವು ಮುಂಬೈ ಏನ್ ಮಾಡ್ತಾ ಕೋಟಿ ಕಪ್ಪದಲ್ಲಿ ಇದೆಲ್ಲ ಕಡೋದು. ಅಣ್ಣ ನೀವು ನಿಜ ಹೇಳ್ರಿ ಅಣ್ಣ, ಮೊಬೈಲ್ ಏನ್ ಮಾಡ್ತಾ ಇದ್ದೀರಿ ಅಂತ. ತಲೆ ಹುಷಾರು ಕಣೋ. ಇದು ನಿಜ ಹೇಳಿ ಅಣ್ಣ, ನೀವು ಏನ್ ಮಾಡ್ತೀರಾ? ನೀವು IT field ಅಲ್ಲಿ ಪಕ್ಕ ಅಲ್ಲ. ಅದು ಒಂದ್ ಸೆಕೆಂಡ್ ಅಣ್ಣ ಟೆನ್ಷನ್ ಅದು ಆಕ್ಸೆಂಚೂರ್ ಅಂತ ಮಲ್ಟಿನೇಷನಲ್ ಅಣ್ಣ. ಟೆನ್ಷನ್ ಎಲ್ಲ ಅವರೇ ಸೆಟ್ ಮಾಡ್ತಾರೆ. ಅಣ್ಣ ಅದು ಸೆಲೆಕ್ಷನ್ ಹೆಂಗೈತೆ ಅಣ್ಣ? ಸೂಪರ್ ಆಗಿದೆ. ಮತ್ತೆ ಆಕ್ಸೆಂಚೂರ್ ಅಲ್ಲಿ ಕೆಲಸ ಮಾಡಕ್ಕೆ ಇದೇ ಇಲ್ಲ ಕಣ. ನೀವು ಯಾವ್ದೋ ಟೀಮ್ ಲೀಡರ್ ಕೆಲಸ ರಿಸೈನ್ ಮಾಡ್ಬೇಡ. ಟೀಮ್ ಲೀಡರ್ ಕೆಲಸ ಮಾಡ್ತಾ ಇದ್ದೀರಾ. ಸಾಲ ಮಾಡಿ ಇಟ್ಬಿಡೋಣ. ನಮಗೆ ಅರ್ಧ ನಿಮ್ಗೆ ಅರ್ಧ. ಫೋಟೋ ತಗೊಂಡ್ಬಿಡ ಇದ್ರದ್ದು. ತಾಂಡಿ ಜನಲ್ಲಿ ಇದ್ರದಾ 2 ಇಟ್ಬಿಡ್ರಿ ಅಣ್ಣ. ನಾವು ಯಾವ್ಯಾವ ಸೆಟ್ ಮಾಡಿದ್ರೆ ಅಲ್ಲೇ ಇಟ್ಬಿಟ್ಟು ಗಡಿ ಕಣ ಸ್ವಲ್ಪ ಜಾಗ ಇವೆಲ್ಲ ಬಾಕಿ ತೆಗ್ದ್ಬಿಡಿ ಹಾಗಾದ್ರೆ. 2 ಸೆಟ್ ಆಯ್ತು. ಇದು ನೈಟ್ ಕಲ್ವಣ. ಇದು ಈ ಕಡೆ ರೈಟ್ ನೈಟು, ಇದು ಮುಹೂರ್ತ. ಫಿಕ್ಸ್ ಡನ್. ಇವು ಆಮೇಲೆ ನೆಕ್ಸ್ಟು
ಇದು ಅದೇನೋ ಲೆಹಂಗಾ ಸೀರೆಗೆಲ್ಲ ಅಂತಿದ್ರು ಸಪ್ರೇಟು ಎಲ್ಲ ಆಯ್ತು ಎಲ್ಲ ಇದೇನು ಇಷ್ಟೇನಾ ಸರ್ ಬ್ಯಾಂಗಲ್ಸ್ ಬೇಕು. ಅಣ್ಣ ನೋಡ್ರಿ ಏನೋ ಬ್ಯಾಂಗಲ್ಸ್ ಅಂತೆ ಮನೆಗೆ ಹೋಗಲ್ಲ ರೀ ಇವತ್ತು. ಆಗ್ತಾರೆ ಇವತ್ತು ಮನೇಲಿ ಅಪ್ಪಿ ಇಲ್ಲಲೇ ಇರಲ್ಲ ಒಂದು ನಿಮಿಷ ತೆಗಿಯೋ ಒಂದು ನಿಮಿಷ ಹಿಂಗೆ ಹಾಕೊಳ್ಳೋ ಕೈಗೆ ಹಿಂಗೆ ತೂರ್ಸೋ ಬೆಳಿ ತೂರ್ಸಲ್ಲ ಯಾವ್ದೋ ಒಂದು ಹಿಂಗೆ ಹಿಂಗೆಲ್ಲ ಕಣ ಕೆಳಗಡೆ ಹಾಕೊಬೇಕು ಅದನ್ನ ಹಿಂಗೆ ಹಾಕೋ ಬಿಡ್ರು ಅವ್ರು ಏನಾದ್ರು ಕಿತ್ಕಿಟ್ಬಿಟ್ಟಿದ್ರೆ. ಅಣ್ಣ ಇದು ಅಣ್ಣ ಓಹೋ ಯಾವ ಇವೆಲ್ಲ ಕಣ್ಣು ಸೊ ಇದು ಓಕೆ. ನಮ್ ಬೆಳೆ ಇನ್ನು ಚಿಕ್ಕ ಅಂದ್ರೆ ಇನ್ನೂ ಚಿಕ್ಕದಂದ್ರೆ ಈಗ ನಾರ್ಮಲ್ ಗಾಜಿನ ಬಳೆ ಇದೆಯಲ್ಲ ಆ ಸೈಜ್ ಅಲ್ಲಿ ವೈಟ್ ಫುಲ್ ಸ್ಟೋನ್ ಬರುತ್ತೆ. ಇದು ನಾವು ಅಣ್ಣ ನಿಂತವ್ರೆ. ಯಾವ ಅಣ್ಣ ಬೇರೆ ಗೈಸ್ ಆ ಅಣ್ಣ ನಮ್ಮ ಅಣ್ಣನ ಮೇಲೆ ಬೇರೆ ತಿಳ್ಕೊಂಡು ಹೋಗ್ಬಿಟ್ರಿ ನಮ್ಮ ಅತ್ತೆ ಮಗ ಅಷ್ಟೇನೆ. ಈ ಸೆಟ್ಟಿಗೆ ಈ ಮೂರು ಉಂಗ್ರ ಇವೆಲ್ಲ ನಮ್ಮ ಕೈ ಪಟ್ಟೆ ಕರಗದೆ ನಾನು ಇರೋದೇ ಕರ್ಗೆ ಅಂತೀಯ. ಈ ಮೂರು ಉಂಗ್ರ ಇದು ಇದಕ್ಕೆ ಇದು ಇದಕ್ಕೆ ಇದು ಇದಕ್ಕ ಇದು ಉಂಗ್ರನಾ ಓಹ್ ಇದಣ್ಣ ಹಿಂಗದಿದು ಚೆನ್ನಾಗಿದ್ದೀರಾ? ಈ 4 ಉಂಗ್ರ ಇವ್ರು ಮಾತಾಡಿದ್ರೆ ಜಗಳ ಬಿಡ್ಬೇಕಂಡ್ರಿ ಇವರು ಒಂದ್ಸಲ ಯಾಕೆ ನೋಡ್ಬಾರೋ ಇಲ್ಲಿ ಅಡ್ಡಗಿಟ್ಟಿ ಮರ ಇಲ್ಲಿ ಅತ್ಯಾಚಾರ ಮಾಡ್ತಿರಲ್ಲ ನೀವು ಒಳ್ಳೇದ್ ಮಾಡ್ತಾರ ನಿಮಗೆ. ಫೈನಲ್ ಸೆಟ್ ಆಯ್ತಣ್ಣ ಎಲ್ಲ ಪೂರ್ತಿ ಒಂದು ಕಡೆಯಿಂದ ನಾನು ನೋಡಿ ಮಾಡಿ ಒಂಚೂರು ಹಾಕ್ತೀನಿ. ಹೌದಣ್ಣ ನೋಡಿ ಮಾಡಿ ಯಾಕಂದ್ರೆ ನಿಮ್ ಇದು ಓನಾಗಿರ್ಲ ಇಲ್ಲ ಇದೇನ್ ಬೇಡ ನಮ್ಗೆ. ಬೇಡ ಓನಾಗಿ ಯಾವ್ದೋ ಮೂಗ್ಬಿಟ್ಟು ಅಷ್ಟೇ ತಾನೆ. ತಾಯಿ ಫೋಟೋ ಕಳ್ಸಿದ್ಯಾ? ನಾನು ಹೇಳ್ಬಿಡ್ತೀನಿ ಸರ್. ಒಂದ್ ಸೆಟ್ ಬಂದು 3,000 ಬರುತ್ತೆ ನಿಮಗೆ. ಆ ಒಂದ್ ಸೆಟ್ ಅಲ್ಲಿ ನಿಮಗೆ ಮೌಂಟಿಗ ಶಾರ್ಟ್ ಚೈನ್ ಲಾಂಗ್ ಚೈನ್ ಇಯರಿಂಗ್ಸ್ ಹಿಪ್ ಬೆಲ್ಟ್ ಇಷ್ಟು ಕವರ್ ಆಗುತ್ತೆ. ಸೊ ಅದು 3,000 ಡಿಸ್ಕೌಂಟ್ ಕೊಡ್ತೀನಿ ನಾನು. ಓಕೆ ನಾನು ಮಾತಾಡ್ತೀನಿ ಮಾಡಿ. ಓಕೆ ಇದು ಬಂದು ಜಡೆ ಬಿಲ್ 1,500. ಓಕೆ ಇದು ಅಷ್ಟಿದೆ ಸರ್ ಕ್ವಾಲಿಟಿ ಅದು. ಮತ್ತೆ ಇದು ಓನ್ ತಗೋಬೇಕು ನೀವು. ಯಾವುದು? 230 ಇರೋದು ನೋಸ್ ರಿಂಗ್ ಓನ್ ತಗೋಬೇಕು. 200 ಇದೆ. ಓಕೆ ಮತ್ತೆ ನೀವು ಓನಾಗಿ ಬರೆಯೋದನ್ನ ಸೈಡ್ ಬರ್ದ್ಬಿಡಿ. ಇದ್ರಲ್ಲೇ ಬರೆದ್ರೆ ನಮಗೆ ಬಾಡಿಗೆ ಲೆಕ್ಕಾಚಾರ ಆಗುತ್ತೆ ಇದು. ಸರಿ ಓಕೆ. ನಾನು ಆಫ್ಟರ್ ಡಿಸ್ಕೌಂಟ್ ಹಾಕ್ತೀನಿ ಸರ್. ಹಾಕಿ ಡಿಸ್ಕೌಂಟ್ ಮಾಡಿ. ಮೇಕಪ್ ಆರ್ಟಿಸ್ಗೂ ಹೊಸ್ಕೊಟ್ಟಿಲ್ಲ ಸರ್ ನಿಮ್ಗೆ ಏನ್ ಗೊತ್ತಾ ಸರ್, ನೀವು ಫ್ರೀ ಕೊಡ್ಬೇಕು ಹಂಗೆ ಪ್ರಮೋಷನ್ ಆಗುತ್ತೆ. ಕಸ್ಟಮರ್ ಬಂದ್ರೆ ಸರ್ ಕಸ್ಟಮರ್ ಏನಿದೆ ನಾನು ಕೊಡ್ತೀನಿ ಸರ್. ಈ ವೇಳೆ ನಾಳೆಗೆ ಪೋಸ್ಟ್ ಆಗೋತ್ತದೆ. ನೀವು ನೋಡಂಗಿಲ್ಲ, ನೀವು ಸುಮ್ಮನೆ ಅದನ್ನ ಹೇಳ್ತೀರ. ನಾನು ಕಸ್ಟಮರ್ ನಿಮ್ಮ ಹೆಸರು ಹೇಳ್ಕೊಂಡು ಬಂದ್ರೆ ಅವ್ರದ್ದು ಏನಿದೆ ಅಮೌಂಟ್ ನಾನು ನಿಮ್ಗೆ ಟ್ರಾನ್ಸ್ಫರ್ ಬೇಡ ಬೇಡ ನೀವು ಬೇಡ ಬೇಡ ನಾವು ಪಾಸ್ಪೋರ್ಟ್ ತಗೊಳ್ತೀವಿ ಅಣ್ಣ ಆ ಥರ ಎಲ್ಲ ಅಷ್ಟು ಹಾಕ್ಬೇಡ್ರಿ. ಕಮಿಷನ್ ಇಲ್ಲ ಇಲ್ಲ ಬ್ಯಾಡ ಕಮಿಷನ್ ಬೇಡ ಬೇಡ ನಮಗೆ. ನೀವು ಕರೆಕ್ಟಾಗಿ ಹಾಕ್ಬಿಟ್ಬಿಟ್ಟು ಡಿಸ್ಕೌಂಟ್ ಕೊಟ್ಟು ದುಡ್ಡೇ ತಗೊಳ್ಳಿ ಬೇಡ ಹೇಳ್ತಾ ಇಲ್ಲ. ಬರ್ತೀವಿ ಸರ್ ನಾವು. ಆಗ್ಲಿ 20% ನಾನು ಒಂಥರ ಈ ಮ್ಯಾರೇಜ್ ಅಲ್ಲಿ ಜಾಕಿ ಜಾನ್ ತರ ನಾನು ಆಗ್ತಾನೆ ಇರ್ತಾವ. ಮುಂಬೈ ಗೊತ್ತಾಗೈತೆ ಅರ್ಥ ಮಾಡ್ಕೊಂಡ್ರಿ. ಅದಕ್ಕೆ ಹಾಕ್ಕೊಡಿ. ನೆಕ್ಸ್ಟ್ ಇಂದ ಈ ಅಣ್ಣ ಬರೀ ಮದುವೆ ಮಾಡ್ಬೇಕು. ಆಗುತ್ತಣ್ಣ ಇನ್ನು ನಾವೇನು ಬೇರೆಯವ್ರ ತರ ಅಲ್ಲ, ನಿಮ್ಗೆ ಒಳ್ಳೇದೇ ಆಗುತ್ತೆ ನೋಡ್ತೀರಿ ಬೇಕಾದ್ರೆ. ಆಗುತ್ತೆ ನಿಮ್ದು ನಮ್ದೊಂದು ಇನ್ನೊಂದು ಎಲ್ಲೇ ಹೋದ್ರೆ ನಿಮ್ಗೆ 24 ಅವರ್ಸ್ ಅಷ್ಟೇ ಕೊಡೋದು. 24 ಅವರ್ಸ್ ನಾವು 48 ಅವರ್ಸ್ ಪ್ಲಸ್ ಅರ್ಧ ದಿನ ನೀವು ಹೇಳ್ದಂಗೆ ಅಣ್ಣ ಅದಕ್ಕೆ ಕಣ ಹುಡುಕೊಂಡ್ ಬಂದಿರೋ ನೆಲಮಂಗಲದಿಂದ ಅರ್ಥ ಮಾಡೋಣ. 40-50 ಕಿಲೋಮೀಟರ್ ಕಣ ಅಲ್ಲಿಂದ ಅಲ್ಲಿಗೆ. ಅಲ್ಲ ನಾನು ರೌಂಡ್ ಫಿಗರ್ 9 9 ಅಲ್ಲ ಸರ್ 10 ಸರ್ ನೀವು ನಮಗೆ ನೀವು ಅಣ್ಣ 9 ಅನ್ಕೊಂಡೆ ಸರಿ ಇದೆ ಇದು. ನಾನು 9 ಅನ್ಕೊಂಡೆ. ರೌಂಡ್ ಫಿಗರ್ 9 ಅಣ್ಣ ನೋಡ್ರಿ ಒಂದು ಮಾತು ಹೇಳ್ತೀನಿ ನೋಡಿ. ಬೇರೆ ಕಡೆ 24 ಅವರ್ಸ್ ನಂದು 48 ಅವರ್ಸ್. ಬೇರೆ ಕಡೆ ಪೌಡರ್ ಮಾಡಲ್ಲ, ನಾನು ಪೌಡರ್ ಮಾಡ್ಕೊಡ್ತೀನಿ. 48 ಅವರ್ಸ್ ಆದ್ಮೇಲೆ ಹೆಚ್ಚು ಕಮ್ಮಿ ಆಯ್ತಾ ಅರ್ಧ ದಿನ ಪರವಾಗಿಲ್ಲ ಬಿಡಿ, ನೀವು ನಮ್ಮ ಬಂಧು ಬಳಗ ಇದ್ದಂಗೆ ಇನ್ಮೇಲೆ. ಇನ್ನೊಂದು ಆ ಸೆಟ್ ಈಗ ನಮ್ಮ ಬುಕಿಂಗ್ ಇಲ್ಲ, ಅದಕ್ಕೆ ನಾನು ನೆಕ್ಸ್ಟ್ ದಿನ ಅವ್ರಿಗೆ ಕೊಟ್ಬಿಡ್ತೀನಿ. ಅದೇ ಅವ್ರು ಬುಕಿಂಗ್ ಇದ್ರೆ ಹೇಳ್ಬಿಡಿ ಸರ್ ಅವತ್ತು ನೈಟ್ ಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಆ ಅಡ್ಜಸ್ಟ್ಮೆಂಟ್ ಯಾರು ಅದಕ್ಕೆ ನೋಡಿ ಒಂಚೂರು ಮನ್ಸು ಮಾಡಿ ಇನ್ನೂ ಒಂದು ಪಾಲಿಶ್ ಮಾಡ್ಕೊಡ್ತೀನಿ ಸರ್. ಈಗ ಏನ್ ನೋಡ್ತಾ ಇದ್ದೀರಾ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಡಿ. ಅದು ನನಗೆ ಅಣ್ಣ ಒಂದು ನಿಖರವಾದ ಬೆಲೆ ಕಟ್ಟೋಣ. ಆಸೆ ಕನಸುಗಳು ಇಟ್ಕೊಂಡು ಆಗ್ತಾರ ಮದುವೆ ಗೊತ್ತಾಯ್ತು. ಸಣ್ಣ ಕುಟುಂಬದಲ್ಲಿ. ಅದಕ್ಕೆ ಇವಾಗ ಏನ್ ಮಾಡಿ ಗೊತ್ತಾ, ಇದು 9,920 ಆಯ್ತಾ. ಇವಾಗ ಏನ್ ಮಾಡಿ 9,500 ಈ ಲೆಕ್ಕ ಮಾಡಿ. ಅಲ್ಲ ಹೇಳ್ತಾ ಇದ್ದೀನಿ ಏನಂದ್ರೆ 200 ನಾವು ಪೇ ಮಾಡಿ. ಇದು 9,500 ನೀವು 20% ಕೊಟ್ಟರು 9,920 ನನಗೆ ಲಾಸ್ ಆಗುತ್ತೆ. ಇದು 200 ಪೇ ಮಾಡ್ತೀನಿ. ನಿಜ ಹೇಳ್ಬಿಡ್ತೀನಿ ನೋಡಿ. ಯಾರೋ ಗೀಚಿಯೋ ಇದಳ ವಾರ ಕಿರಣ ಹೋಗಿ ಆಯ್ತು ಎತ್ಕೊಳ್ಳೋ. ನಾವು ತಟ್ಟೆ ಚಂಬಿಗೆ ಬಂದಿರೋದು ಇವತ್ತು. ತಟ್ಟೆ ಚಂಬು ಇಟ್ಕೊಳ್ಳೋ ಫಸ್ಟು. ಕೈ ಸಿಕ್ಬೇಡ ತಟ್ಟೆ ಚಂಬು. ಅಣ್ಣ ಊಟನೇ ಮಾಡ್ತೀವಿ ಕಾಫಿ ಏನೇನಣ್ಣ ಅಲ್ಲಿ ಸಿಗುತ್ತೆ. ಊಟ ಸಿಗುತ್ತಾ? ಥ್ಯಾಂಕ್ಸ್ ಅಣ್ಣ. ಇಡ್ಲಿ ದೋಸೆ ಉಪ್ಮಾ ಎಲ್ಲ ಸೂಪರ್ ಸಿಗುತ್ತೆ. ಮಿಸ್ ಮಾಡ್ದಂಗೆ ಮದುವೆಗೆ 10-11 ನಮ್ಮ
ಚೇರ್ ಮೇಲೆ ಇತ್ತು ಮಾತಾಡಿ. ಅದೇ ಅದು ನಮ್ಮ ಪೇಷನ್ಸ್ ಅಂತ ತಡ್ಕೊಂಡು ಎಲ್ಲ ತೋರಿಸ್ಬಿಡ್ತೈತಿ ನಾವೇ ನೋಡ್ಕೊಂಡು ಕೂತಿದ್ದೀರಾ? ಪರವಾಗಿಲ್ಲ ಮಿಸ್ ಮಾಡ್ದಂಗೆ ಕಳ್ಸ್ಕೊಟ್ಬಿಡ್ರಿ. ಬಿಟ್ಟ ಮೇಲೆ ಇವನು ಸುಮ್ಮನೆ ಇರ್ಬೇಕಾದ್ರೆ ಇವನು ಮೆಸೇಜ್ ಮಾಡಿ ಏನು ಮಾಡ್ತಾನೆ ತಿರ್ಗಾ ಮೆಸೇಜ್ ಅವನು ನೀವು ತಿನ್ನೋಣ ಇಬ್ರು ತಿನ್ನೋಣ ಯಾರು? ಅಣ್ಣ ತಿನ್ನೋಣ ನೀನು ಅಣ್ಣ, ತಿನ್ನೋಣ. ನೀವು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರ ಅಲ್ಲಿ ತಟ್ಟೆ ಚಮ್ ಅಷ್ಟೇ ಲಾಯಕ್ ನಾವು ತಟ್ಟೆ ಚಮ್ ಮಾಡಕ್ಕೆ ಚಿಕ್ಕ ಬೇಡ ಸುತ್ತಾಡಿದೀವಿ ನೀವು ಅಲ್ಲಿ ಚಿಕನ್ ಮಟನ್ ತಿನ್ನಕ್ಕೆ ಆಫೀಸ್ಗೆ ಹೋಗ್ಬೇಕಾಯ್ತಾ ನೀವು ಅಲ್ಲಿ ಮಾಂಸ ದಿನ ಹೋಗಿದ್ರು, ಮಾಂಸ ದಿನ ಕಂಟೆಂಟ್ ಆಗಿದ್ದೇನೆ ನಿಮಗೆ ತಿನ್ನೋ ಮಾಂಸ ದಿನ ಸಿಡ್ಕೋಸೆ ಬಿಡಿಸ್ತೀವಿ ನಾವು ತಟ್ಟೆ ಚಮ್ಮಿಗೆ ಲಾಯಕ್ ನಾವು ನಮಗೆ ಊಟ ಬೇಡ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ವಿ ನಾವು. ತುಪ್ಪ ಅಣ್ಣ ಇನ್ನೊಂದು ತುಪ್ಪ ಕೊಡೋಣ ಅಲ್ಲಿ ಖಾಲಿ ಆಗೋಯ್ತದು ತಗೊಳ್ರ ಇಲ್ಲಿ ತಗೋಣ ಬರ್ಲಿ ತಗೋಣ ಸ್ವಲ್ಪ ಟೇಸ್ಟ್ ಬೇರೆ ಬೇರೆ ಟೇಸ್ಟ್ ಬರ್ಲಿ ಎಲ್ಲ ಒಂದ್ಸರಿ ಮಾಡೋಣ ನಮಗೆ ಫ್ರೈಡ್ ರೈಸ್ ಮಶ್ರೂಮ್ ಅಣ್ಣ ಮಶ್ರೂಮ್ ಫ್ರೈಡ್ ರೈಸ್ ಆಯ್ತಾ ನೋಡೋಣ ಆಯ್ತು ನಮಗೆ ಫ್ರೈಡ್ ರೈಸು ಕಿರಣ ಪನ್ನೀರು ನಮ್ಮ ಮಶ್ರೂಮು ಅಣ್ಣ ಚಿಕನ್ ಬಿರಿಯಾನಿ ಅಲ್ಲ ಕಣಮ್ಮ ನಾವಿಬ್ರು ಪಾಪ ಬೆಂಗಳೂರು ನೆನ್ಕೊಂಡು ಊಟ ಇಲ್ದಂಗೆ ಫೋನ್ ಇಲ್ದಂಗೆ ಮಾಡ್ತಾ ಇದೀವಿ ನಿಮ್ದೇ ನೀವು ಇದ್ರ ಏನವ ಮಾಡೋಣ ಇಷ್ಟೊತ್ತಕ ಕಾಯ್ದು ಆಂಟಿ ಮಳೆ ಅಂತ ಫುಲ್ ಖುಷಿ ಆಗೋಯ್ತು. ಇಷ್ಟೊತ್ತಕ ಆಚೆ ಕಡೆ ಕೂತಿದ್ದು ಮಲಗಿದ್ದು ಎದ್ ಬಂದಿದೀವಿ ಈಗ ನಿದ್ ಬಂದು ಮಲಿಕೊಂಡ್ಬಿಟ್ಟಿದ್ರ ಫಸ್ಟ್ ಅಜ್ಜಿ ಹೋದ್ಲು ಹೋಗು ಊರ್ ಕಡೆಗೆ ಊರ್ ಕಡೆಗೆ ಹೋಗ್ ನೋಡೋಗು ಜಾಕಿ ಚಾನ್ ತಾಯಿ ತೆಗೆಮ್ಮ 50,000 ರೂಪಾಯಿ ಹ್ಯಾಂಗನ ತಗೊಳಪ್ಪ 50,000 ಜಾಸ್ತಿ ತೆಗೀರಿ ಜಲ್ದಿ ಮಳೆ ಬಂದ ಕರೆಂಟ್ ಗಿರೆಂಟ್ ಓದತ್ತು ತೆಂಗಮ್ಮ ತೋರ್ಸ್ಬೋದು ಇಷ್ಟವ ಏನಿದೆ ತುಂಬಾ ಒಂದೇ ಆಗಲ್ಲ ಇವು ಹಾಕೊಂಡು ಏನೇನು ಫಿಟ್ಟಿಂಗ್ ನೋಡಿ ಫಸ್ಟ್ ಇಲ್ಲ ಆಯ್ತಾ, ಒಟ್ನಲ್ಲಿ ನಿಂತ್ಕೊಂಡು ಅಷ್ಟೇ. ತೂಕ ಇದೆ ಅಂಟಿ ಅದು ಇವಾಗ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. 15 kg ಮೇಲೆ ಇರ್ಬೇಕು ಅಂತ. ತೆಗೆದ್ರೆ ಅದನ್ನ ಫುಲ್ ನನಗೆ ಗೊತ್ತಿಲ್ಲ. ಫಸ್ಟ್ ಏನ್ ಮಾಡ್ತೀರಾ? ಸೀರೆ ಹಾಕ್ಸ್ತೀರಾ ಅಥವಾ ಇದನ್ನ ಹಾಕ್ಸ್ತೀರಾ? ಫಸ್ಟ್ ಹೆಂಗ್ ಹೆಂಗ್ ಹೇಳ್ತಾರ ಅದ್ ಹೆಂಗ್ ಹಾಕ್ತಾರೆ? ತೆಗ್ದು ಹಾಕೊಂಡು ನೋಡೋಕೆ ನಿಮ್ಮ ಇಷ್ಟ, ನೋಡ್ಕೊಂಬರ್ರಿ. friends. ಇದೇ ಕದ ನೀನು ಹೇಳಿದ್ದು ಕಳ್ಸಿರೋ ಇದು ಮುಂಚೆನೆ ಇದೇಪ್ಪ ಕಳ್ಸಿದ್ದು ಅದೆಲ್ಲ ಇದು ವೇಲು ಶಾಲು ಯಾವ್ದೋ ಒಂದ್ ಬಿಡ ವೇಲ ಶಾಲ ಯಾವ್ದೋ ಒಂದು ಸುಧೀರಪ್ಪ ಏ ಹಂಗೆ ಅತಿ ಬೇಡ ಏನ್ ಕೇಳಿ 50 ರೂಪಾಯಿ ತಗೊಂಡವ್ರು ಇದಕ್ಕೆ ಲಾವಲ್ಲ ಕಲ್ಲುಗಳು ಅದು ಹ್ಯಾಂಡ್ ವರ್ಕ್ ಅಲ್ವಾ? ಕರೆಕ್ಟಾಗಿ ನೋಡ್ಕೊಂಡು ಎಲ್ಲ ಸೈಜ್ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡ್ ಹೋಗು ಎಲ್ಲ ಹಾಕೊಂಡು ಹೋಗು ಒಂದ್ಸಲಿ ಅದನ್ನ ತೆಗಿ ಮೇನ್ ಮೆಟೀರಿಯಲ್ ತೆಗಿ ಇವಾಗ ಇವಳು ಮಕ್ಕಳ ಕಲರ್ ಸೆಟ್ ಆಗ್ಲಿಲ್ಲ ತಮ್ಮನಿರ್ಗಂತೆ ಒಳ್ಳೆ ಬೆಳಗಾಳ ಓಹೋ ನೋಡ್ದ ಪುಟ ರೇಸಿಸಮ್ ಕೇಸ ಕೇಳ್ತೀನಿ ಅಂದ್ಮೇಲೆ ಗೆಲ್ಲಲ್ಲ ನೀನು. ಕೇಸ್ ಹಾಕು ನಾನೇ ಯಾಕಿಲ್ಲ ಅದನ್ನ ತಲೆ ಕಪ್ಪ ಅದು ಮಾಡಿ ಹೆಂಗ್ ಓಪನ್ ಮಾಡೋದು ಅಂತ ಗೊತ್ತಿಲ್ಲ ಅವಳಿಗೆ ಎತ್ತ ಹಿಡ್ಕೊಂಡು ಮೇಲೆ ಹಿಡ್ಕೊಂಡಿತ್ತು ಎತ್ತು ತೆಗಿ ಆಚೆ ತೆಗಿ ಹೂವ ಅಂದ್ರೆ 50,000 ಹಂಗೆ ಹೂವ 50,000 ಕೊಡ್ಬೋದು ನಮ್ಗೆ ಇದಕ್ಕೆ ಅಯ್ಯಪ್ಪ ಮೊದಲೇ ಮೊದಲೇ ಏನು 50,000 ಅಂತ ನಿಂತ್ಕ ಅಮ್ಮ ನೋಡೋದ ಹೆಂಗ್ ಕಾಣ್ತದೆ ಏನ್ ನಿಂತದೆ ಏನು ನಿಂತಿಲ್ಲ ಅದು ಹಂಗೇನೆ ತೂಕ ಇದೆ ಎಲ್ಲ ಒಂಚೂರು. ಚೂರಣ ಎಷ್ಟೊಂದು ತೂಕದ ಸೊಂಟಲ್ ನೋಡ್ಕ ಎತ್ತೆ ಹಾಕೊಂಡು ಫಿಟ್ಟಿಂಗ್ ನೋಡು ಏನು ಉಗುಳುತ್ತಾ ನೋಡು ಹುಷಾರಾಗಿ ಇಷ್ಟಪ್ಪ ತಟ್ಟೆ ಇಷ್ಟಪ್ಪ ಇದು ಇಷ್ಟಪ್ಪ ಈಗ ನಡೆಯೋದಂಗ ನಾನು ಇದನ್ನ ಮೇಲೆ ಕಟ್ತಾರ ಅದನ್ನ ನಿಂತ್ಕೊಬಾರ ನೀನು ನೋಡೋದು ಹೆಂಗ್ ಕಾಣ್ತದೆ ಇಲ್ಲ ಇಷ್ಟೇ ಗ್ರೌಂಡ್ ಹಿಂಗೆ ಇಷ್ಟೇ ಬರುತ್ತೆ ಅದು. ಹಂಗೆ ಇರೋದು ಹಾ, ಅದನ್ನ ಲೆಹಂಗ ತಗೊಂಡು ಮಗಳಿಗೆ ಅದಕ್ಕೆ ಜಲ್ದಿ ಸೈಜ್ ಹೇಳ್ಬೇಕು ನೀನು ಪಕ್ಕ ಫಿಟ್ಟಿಂಗ್ ಕರೆಕ್ಟಾಗಿ ಆಯ್ತಾ ಏನು ಎತ್ತ ಅಂತ ಸರಿನಾ ಯಾಕವ ಇದು ಆಗಾಳ ಏನ್ ಹಿಂಗಂದ್ಬಿಟ್ರು? ಇಲ್ಲಿ ನೋಡೋದು ಇದಿಲ್ಲಿ ಅದ್ರವ ಎಲ್ಲ ಉದ್ರೋದ ಮುತ್ತು ಇರ್ಲಿ ನಾವು ಸ್ವಲ್ಪ ಹಂಗೆ ಅದು ನೋಡಿ ಇಷ್ಟು ನಾವು ತಗೊಂಡ್ಬಂದಿದೀವಲ್ಲ ಅಲ್ಲಿಂದ ಗಾಂಧಿ ಬಜಾರಲ್ಲಿ. ಸರ್ಜಾಪುರ ತಂದಿದ್ದು ನಾವು ಸರ್ಜಾಪುರ ಅದು ಹೋಗು ಇರವ ಹಾಲಿಗೆ ತಿನ್ನೋಚೂರ ಊಟ ಕಿರಣ ಊಟ ಊಟ ಇಟ್ಕೊಡ್ಲಪ್ಪ ಊಟ ತಿಂದ ನಾವು ಅಂತದ ಅನ್ನನ ಇಬ್ರು ಒಂದೊಂದು ಲೋಟ ಹಾಲಿ ಕೊಟ್ಬಿಟ್ಟು ಸಾಕು ಬಾರ ಮಾಡಿ ಏನು ಸೂಟ್ ನೋಡು ಟ್ರೈನ್ ತಟ್ಟೆ ಚಂಬ ತೆಗಿಯೋದ್ರಲ್ಲೇ ಥೋ ಹಂಗ ಆಂಟಿ ನಿಮ್ಗೆ ಚಿಕ್ಕಪೇಟೆ ಹೋಗಿ ತಟ್ಟೆ ಚಂಬ ತರಕ್ಕೆ ನನಗೆ ಚಿಕ್ಕಪೇಟೆ ಕತೆ ಮಗು. ಇವತ್ತಂತೂ ಅಷ್ಟಲ್ಲೇ ವರ್ಷ ದಿವಸ ಹೋಯ್ತು ಕಣ ಬಿಡೋದು ಹೋಗ್ಲಿ. ಮಳೆ ಅಲ್ಲ ಮಳೆನೇ ಆಯ್ತು ಮಳೆಗೋಸ್ಕರ ತಗೊಳಕೊಂಡ್ಬಿಡ ಮಳೆ ನಿಂದ್ಬಿಡ ಓ ಕಾರಲ್ಲಿ ಕಾಲ್ತೊಳಕದು ಇದು ನಿಮಗೆ ಇದು ಇನ್ನೊಂದು ದೊಡ್ಡ ಸಿಕ್ತು ಎತ್ತಿಕ್ಬಿಡಿ. ಇದು ಡಿಸೈನ್ ಸಿಗ್ಲಿಲ್ಲ ಇದು ಕಾಲ್ತೊಳಕ್ಕೆ ಡಿಸೈನ್ ಬೇಡ ಅಂತ ಹೇಳಿಲ್ವಾ ಕಾಲ್ತೊಳಗೆ ಇದು ಡಿಸೈನ್ ದೇವ್ರದೇನಿಲ್ಲ ಅದು ನಾರ್ಮಲ್ ಪ್ಲೇನು ಆಂಟಿ ಇದು ದೇವ್ರದು ಇದನ್ನ ಎತ್ತಿಕ್ ಬಿಡ್ರಿ ಆಯ್ತಾ? ಅದು ನೀನ್ ಕೇಳಿದಲ್ಲಪ್ಪ. ನೀವು ಕೇಳಿದ್ರಲ್ಲ. ನಂದು ಬೇಡ ಅಂದ್ಬಿಟ್ಟೆ ಇನ್ನೊಂದು ಯಾವ್ದೋ ಕೇಳ್ದ ಆಂಟಿ ಜಾಸ್ತಿ ಎತ್ತಿಕಲ್ಲ ಯಾಕಲ್ಲ ಒಳ್ಳೆ ಒಂದು ಡಿಜೆ ಅದು ಮ್ಯಾಗಡೆ ಉಪ್ಪು ಎತ್ತಿಕಲ್ಲ ಕಿರಣ ಅದು ಉಪ್ಪು ಹಾಕಿಲ್ಲ ಅದಕ್ಕೆ ಉಪ್ಪು ಬಂದಿಲ್ಲ ಆಚೆಗೆ ಅದರೊಳಗೆ ಕೈ ಹಿಡಿತದೆ ಆರಾಮಾಗಿ ಈಗ 1,000 ಎಷ್ಟು ಹಣ ಕಣ ಅದಕ್ಕೆ 1,200 ಏನೋ ಎಲ್ಲ ಸೇರಿ 5 ರೂಪಾಯಿ 3 ರೂಪಾಯಿ ಸೇರಿ 5,000 ರೂಪಾಯಿ
ಸಾಕಲ್ಲ ಕಾಲ್ತೊಳೆ ಬೇಜಾರ ಐತೆ ಸಾಕಲ್ಲಪ್ಪ ಕಟ್ಟೆ ಸಾಕ ಹಿಡಿತ ತಾನೇ ಅಣ್ಣ ನೀವು ತಾಂಡಿದ್ದು ನಾವು ತಾಂಡಿದ್ದು ಅನ್ನ ಕೇಳಿ ಸಾಕು ನೀನು ಎಷ್ಟು ತಗೋ 5 ರೂಪಾಯಿ ಗ್ರಾಮು 5 ರೂಪಾಯಿ ಗ್ರಾಮು ಪರವಾಗಿಲ್ಲ ಆಂಟಿ ಇವಾಗ ಒರಿಜಿನಲ್ ಸಿಲ್ವರ್ ಆಗಿದ್ರೆ 250 ಗ್ರಾಮ್ ಹಾಂ ಇದಕ್ಕೆ ಆಗ್ಬಿಡೋದು ಇಲ್ಲ 5,000 ನಾವು 5,000 ರೂಪಾಯಿ 5,000 ಒಳಗೆ ಮುಗಿಸ್ಕೊಂಡು ಬಂದಿದ್ದೀವಿ ನೋಡ್ರಿ ಏನೋ ಹೋಗ್ಲಿ ಬಿಡಪ್ಪ ಅಂತ ನಾನು ಅಣ್ಣನ ನೋಡಿ ಯಾಕೆ ನಂಗೆ ಬರೀ ಇಷ್ಟ ಆಗೋಯ್ತು ಅಯ್ಯ ಬೇಡ ಬಿಡೋದು ಸಲಿ ಆಮೇಲೆ ಸಲಿ ಬೇಡ ಬಿಡೋದು ಅಂತ ತಮ್ಮಂದಂತೆ ಯಾವ ತಗೋಗೋದಿಲ್ಲ ಅವ್ರನ್ನ ನಮ್ಮ ಅಪ್ಪ ಕಾಸು ನನ್ನ ಮಗ ನೀರು ಖರ್ಚು ಮಾಡ್ತಾನೆ ಅಂತ ನಾವು ಅಲ್ಲೇ ನೋಡಿ ನಾವು ಸೆಲೆಕ್ಟ್ ಮಾಡ್ಲಕ್ಕ ಅದೇನಾಗಿಲ್ಲ ಕಣವಾ ಕಾಲ್ ತೊಳೆಯೋಕೆ ಹಂಗ ಇದು ದೊಡ್ಡ ಚೊಂಬು ಬೇಕು ಅಂತ ಕೇಳ್ತಾವ್ರು ಕಾಲ್ ತೊಳೆಗೆ ಯಾಕಂದ್ರೆ ದೊಡ್ಡ ಚೊಂಬು ಅದೇನಾ ಸಾಕು ತಗೋ ಕಾಲಗಳು ಪಡೆಯಲ್ಲ ಪಡಿತಾರೆ ನಾನು ಹಂಗೆ ಅವನು ಹಂಗೇನು ಏನಪ್ಪ ಕಾಲಲ್ಲಿ ಕೊಡ್ತಿ ತೊಳೆಯಲ್ಲ ಶಾಸ್ತ್ರ ಅದು ಅಷ್ಟೇನೆ ಸುಮ್ಮನೆ ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ಒಂದು ದೊಡ್ಡ ದರ್ಶನ ನೀರಾಗಿ ಸಾಕು ಅಂತಂದ್ರು ಸರಿ ಆಯ್ತು ಬಿಡಿ ನಾನು ಎಲ್ಲ ಹೈಟ್ ಕರೆಕ್ಟಾಗಿ ಆಯ್ತಾ ಅಷ್ಟೇನ ಹೈಟು ಅಷ್ಟೇ ಅಪ್ಪಿ ಬರೋದು ಕುಳ್ಗವ್ರಲ್ಲ ಅಪ್ಪಿಗೆಲ್ಲ ಚೆನ್ನಾಗಿ ಕಾಣ್ತಾನಲ್ಲ ಇವಳಿಗೆ ಗೈಸ್ ಕಮೆಂಟ್ ಮಾಡ್ರಿ ಎಲ್ಲ ಚೆನ್ನಾಗೈತೆ ಅಂತ ಇನ್ನೊಂಚೂರು ಮೇಲೆ ಬರ್ತದೆ ಅನ್ಸೋದು ಇಲ್ಲ 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 ಚಪ್ಲಿ ಬೇರೆ ಹಾಂ ಅಷ್ಟು ಹೈಟ್ ಹಾಂ ಈಲ್ಸ್ ಒಂದು ಅಷ್ಟು ಹೈಟ್ ಓ ಹಿಲ್ಸ್ ಹಾಕೊಂಡ್ಯಾ ಈಲ್ಸ್ ಹಾಕೊಂಡು ಹೈಟು ಪೇನ್ ಬರಲ್ಲ ಇಲ್ಲಿ ಸೀರೆ ಹಾಕೋಬೇಕಾದ್ರೆ ತೆಗೆದ್ಬಿಡಿ ಹಿಲ್ಸು ಅಲ್ಲೊಳ್ಳೆ ಒಂದು ಸೂಟ್ ಎಲ್ಲೇ ಹಾಕೊಂಡ್ಲಿ ಒಳಗೆ ರೂಮಲ್ಲಿ ಹೋಗಲ್ಲ ಎಲ್ಲ ಶಿಶಿ ಅಲ್ಲೇ ಹಿಂಗೆ ತೆಗೆದ್ ನೋಡೋಣ ಬಾರೋಪಿ ಏ ಕರೆಕ್ಟ್ ಫಿಟ್ಟಿಂಗ್ ಇಲ್ಲ ಅಣ್ಣ ನೋಡ್ಕೊಂಬೈತೆ ಇಲ್ಲಿ ನಡೆದಾಡೋದಿಲ್ಲ ನೀನು ನಡೆದಾಡ ಅಷ್ಟೇ ಬ್ರೇಕ್ ಎಲ್ಲ ಇಲ್ಲ ನೀಟಾಗಿ ಹೆಂಗಿತ್ತು ಹಂಗೆ ಪ್ಯಾಕ್ ಮಾಡ್ತಿರ್ಗ ಪ್ಯಾಕ್ ಮಾಡಿ ಹೆಂಗೆ ಇಲ್ಲಿ ಮನೆಯಿಂದ ನಿನ್ ಸೀರೆ ಅದು ಹೆಂಗಿತ್ತು ನೋಡ್ಲೆ ಸ್ಟ್ಯಾಂಡ್ಲೇ ಕಿರಣ ಅದೇ ಅಂದಿದ್ದು ಅವಾಗಲೇ ನಾನು ಇದು ಅದಕ್ಕೆ ಇಷ್ಟು ತೂಕ ಇರೋದಿದ್ದು ಮಾಡ್ಕೊಂಡಿದ್ದೀನಿ ಹ್ಞೂ ರೆಡಿ ಎಲ್ಲ ಕಣೆ ಸ್ಟಿಚ್ ಮಾಡಿರೋದು ಹ್ಯಾಂಡ್ ಸ್ಟಿಚ್ ಹ್ಯಾಂಡ್ ಮೇಡು ರೆಡಿಯಾಗಿ ನೀಟಾಗಿ ಹಂಗೆ ಮರ್ಚಿ ರೆಡಿ ಫೋಲ್ಡ್ ಮಾಡಿ ಕಾಯ್ತಿದ್ವು ರೆಡಿ ಆಗಿದ್ರೆ ನಾವು ಎಲ್ಲ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿ ಇಷ್ಟು ಕಾಸ್ಟ್ ಇದೆ ಲೆಹಂಗ ಅಂತ ಲೆಹಂಗನೇ ಹಾಕಿಲ್ಲ ಇವಳು ಯಾವತ್ತರ ತಗೊಂಡಿದ್ದೀನೆಲ್ಲ ಏನಂತ ಅನ್ಕೊಟ್ಟಿಲ್ಲಪ್ಪ ಮತ್ತೆ ಅದನ್ನ ನೋಡಿ ಅಲ್ಲಿ ಏನ್ಕಪ್ಪ ಇದೆಲ್ಲ ಅಂತೀಯಲ್ವಾ ಅಮ್ಮ ಲೆಹಂಗ ತರ್ತಾರೆ ನಾವು 20,000 ರೂಪಾಯಿದು ಅಂಡೆ ನಾಳೆ ಗೊತ್ತಾ ಮಾಡ್ತೀನಿ ನೀವು ಅಯ್ಯೋ ಎಂಟಿ ಅಲ್ಲಿ ಎಂತ ನೋಡಿದ್ವಿ ಗೊತ್ತಾ ಕೇಳಕ್ಕಿರೋಣ ತೋರಿಸ್ತಾರ ಅಣ್ಣ ಎಷ್ಟವು 3 ಅವರ್ ಅದಕ್ಕೆ ಚೂಸ್ ಮಾಡಿದೀವಿ 10,000 ರೂಪಾಯಿ ಬಾಡಿಗೆಗೆ ಬಾಡಿಗೆಗೆನಾ ಹೋಗ್ರಲ್ಲ ಬರ್ಲಿ ಮನೇಲಿ ಇರೋಗ್ರಿ ಎಲ್ಲ ಯಾರು ಹೇಳ್ತಾರೆ ಪಾಪ ಇರೋಳೊಬ್ಳು ಮಗಳು ಅವತ್ತು ಹೇಳಿದ್ದೀನಿ ನಿಂಗೆಲ್ಲ ಜಾಸ್ತಿ ಮಾತಾಡ್ಬಾರ್ದು ಅಷ್ಟೇ ಏನ್ ಡ್ಯಾಡಿ ಇರೋದು ಹೋಗಲ್ಲ ಇದ್ದದ್ ಬರಲ್ಲಪ್ಪ ಈ ಮಾತಾಡಿದ್ರೆ ಒಂದು ಹೇಳ್ತಾರೆ ಕಣ ಮನೆಗೆ ಮದುವೆ ಹೆಂಗ್ ಮಾಡ್ತೀನಿ ಅಂತ ಸಂಪತ್ಗೆ ಅಲ್ಲೆಲ್ಲ ದೇವಸ್ಥಾನ ತಾನೇ ಕಟ್ಟು ಅಂತ ಹೇಳ್ಬೇಕಾಯ್ತು ಈಗ ಹಂಗಾದವ್ರಿಗೆ ಜೀವನ ಆಗಲ್ವಾ ಒಪ್ಕೊಂಡಾಗ ಮಾಡ್ಬೇಕು ಅಷ್ಟೇ ನೀನ್ ಹೇಳ್ದ ಜೀವನ ಆಗಲ್ವಾ ಹಿಂಗ್ ಅವ್ರು ಮಾಡಿದ್ರೆ ಹೇಳ್ಕೊಟ್ಟವ್ರು ಅವ್ರು ಮಾಡ್ಕೊಂತೀನಿ ಅಂತಂದ್ರೆ ನಿನ್ ಕರ್ತವ್ಯ ನೀನ್ ಮಾಡ್ಬೇಕು ಅಷ್ಟೇ ನಿಂದು ಎಷ್ಟಾದ ಅಷ್ಟು ಮಾಡ್ಬೇಕು ಆವಾಜ್ಗಳು ಅದೇನಾ ದಪ್ಪದ್ ಏನು ಇಲ್ಲ ಕಣೋ. ನೀನು ಕಿರಣ ದುಡ್ಡು ಎಲ್ಲರೂ ಕೊಡ್ತಾರೆ ಮ್ಯಾನೇಜ್ ಮಾಡಿದ್ರೆ ಹೆಂಗ ಕೇಳೋ ಸಿಟಿ ಸಾಯ ಕತೆನ ಒಂಚೂರು ಹಿಂಗಾದ್ರೆ ಜೀವನ ಹೊಡೋತದೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿದೀವಿ ಅಪ್ಪನ್ ಕೇಳು ಗಾಡಿ ಓಡಿಸೋ ಕತೆ ಏನು ಅಂತ ಅದ್ ಬಿಡಮ್ಮ ಇವತ್ತಂತೂ ಆಗ್ಬಾರ್ದೆಲ್ಲ ಆಗೋಯ್ತು ಸಿಟಿ ಕಡೆ ಟ್ರಾಫಿಕ್ ಸಂಧಿ ಗುಂದಿ ನುಗ್ಗಿಸ್ಕೊಂಡಷ್ಟೊತ್ತಿಗೆ ಇವ್ರು ಮ್ಯಾಪ್ ಹಾಕು ಅಂತಂದ್ರೆ ಯಾವ್ದೋ ಇದು ಹಳ್ಳಿಗಳು ಮನೆಗಳು ಏರಿಯಾ ಹಾಕ್ಬಿಟ್ಟವನೆ ಮಳೆ ವಾಕಿಂಗ್ ಬೈಕ್ ಹಾಕ್ಬಿಟ್ಟವನೆ ಸಿಟಿ ಕಡೆ ಬಂದೆ ಫುಲ್ ಸಿಗ್ನಲ್ ಅಂಟಿ ಮನೆ ಸಂಧಿ ಪೊಂದಿ ಎಲ್ಲ ನುಗ್ಗಿಸ್ಕೊಂಡ್ಬಿಟ್ಟವನೆ ಎಲ್ಲ ನುಗ್ಗಿಸ್ಕೊಂಡ್ ಬಂದಿದ್ದಾಯ್ತು ಕತೆ ಇದೇ ಜೀವನ ಇದೇ ಮದ್ವೆ ಇದೇ ಆಡಂಬರ ದಿವಸ ಓಡಾಡಿ ನೆಕ್ಸ್ಟ್ ಮಂಜಂದೆ ನೀವು 3 kg ಸಣ್ಣಾಗಿದ್ದೀನಿ ಕಳ್ಳ ಕರೆಕ್ಟಾಗಿ ಊಟ ಮಾಡ್ತಿಲ್ಲ ನಾನು 68 ಇದ್ನಲ್ಲ ನಾನು ಎಷ್ಟಾಗಿದ್ದೀನಿ ಹಂಗಾದ್ರೆ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಾ ಇಲ್ಲ ವಸಂತಮ್ಮ ವಾಟ್ ಈಸ್ ದಿಸ್ ನೀವ್ ಆರಾಮಾಗಿರಿ ನೀವಿಬ್ರು ಒಂಚೂರು ಏನಾಗ್ಬಾರ್ದು ದುಡ್ಡು ಕೊಟ್ರೆ ದುಡ್ಡು ಕೊಡ್ತಾ ಇರ್ರಿ ಅಗಳ ಕೊಡ್ತೀನಿ ನಾವು ಮಾಡ್ಕೊಬೇಕು ಕೊಡ್ತೀನಿ ನಾನು ಮಾಡ್ಕೊಂಬೋಗ್ರಿ ಆಯ್ತು ಮೇಸ್ತೀನಿ ಅಗಳ ದನ ಮೇಸಕ್ಕಿಂತ ಕೆಲಸ ಬೇಕು ನಮ್ಮ ಹೋಗಮ್ಮ ಅಯ್ಯೋ ಬರೀ ಹಂಗೆ ಸರಿಯಾಗಿ ಅಳಿಯ ಅದನ್ನ ಒಳಗಡೆ ಎತ್ತಿಕದು ಫೋಲ್ಡ್ ಕರೆಕ್ಟಾಗಿ ಹೆಂಗ್ ಮಾಡೋದಕ್ಕೆ ಹುಡುಗಂಗೆ ಬೆಲೆ ಇಲ್ಲ ಕಣಪ್ಪ ಈ ಕಾಲದಲ್ಲಿ ನಾವು ಪ್ಯಾಂಟ್ ಶರ್ಟ್ ಪಂಚೆ ಶರ್ಟ್ ಬರೇ 4 ರಿಂದ 5,000 ರೂಪಾಯಿ ಮುಗಿಸ್ಬಿಡ್ತೀವಿ ಅಲ್ಲಿ ಹೆಂಗ್ 50,000 ಇವಳಿಗೆ 2 ಸೀರೆ ಸೇರಿ 50,000 ಆ ಒಡವೆಗೆ 70,000 ಕಣ 70 ಬಿಲ್ ಆಗಿದೆ 70 ಚಿಲ್ಲರೆ ಒಡವೆಗೆ 10,000 ರೂಪಾಯಿ ಮೇಕಪ್ ಮಾಡಲ್ 12,000 ರೂಪಾಯಿ ಮೇಕಪ್ ಮಾಡೋದು 40,000 ಇದ್ರು ನಮ್ಗೆ ಅಷ್ಟು ಬೇಡ ಹಾಕೊಂಡ್ಬಿಟ್ಟು 12,000 ರೂಪಾಯಿ ಮಾಡೋರು ಸಖತ್ತಾಗಿ ಮಾಡಿದ್ರು ಪ್ರೊಫೈಲ್ ನೋಡ್ಬಿಟ್ಟು ಬುಕ್ ಮಾಡಿದ್ದೀನಿ ಇದೇ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದ್ರು ಅವರೇ ಮಾಡಿದ್ರು ದೊಡ್ಡಬಳ್ಳಾಪುರದವ್ರು ಯಾರೋ ಚೆನ್ನಾಗಿ ಮಾಡ್ಕೊಡ್ತಾರೆ ಬಿಡ ಚೆನ್ನಾಗಿ ಮಾಡೋರು ಶಿಷ್ಯ ಪ್ರೊಫೈಲ್ ನೋಡಿ ಬುಕ್ ಮಾಡಿದ್ದು ದೊಡ್ಡಬಳ್ಳಾಪುರದವರು ಒಪ್ಸಿದ್ದೀನಿ
ನೋಡ್ತೀನಿ ಆಮೇಲೆ ಮರ್ತ್ಬಿಟ್ಟು ಅಡಿ ಕಡೆ ನಡ್ಕೋದಿ ಹಾಕೋಣ ನಮ್ಮಂಗ ಮಾಡ್ಬೋದು ಚಂಬ ಏನ ಕತೆಗಳು ನಿಮ್ಮ ಅಪ್ಪ ಸಂಭವನಿಂದ ನೀವು ಎಸ್ ಮಾಡ್ಕೊಂಡ್ಬಿಡ್ತೀವಿ ಕಿರಣ ನಡೆ ಹಾಲು ಕೊಡ್ಬಿಟ್ಟು ಮನೆ ಕಣನ ಗಾಯ್ಸ್ ಇಷ್ಟೇ ಇವತ್ತಿಗೆ ನಾಳೆ ಕತೆ ಏನೋ ಗೊತ್ತಿಲ್ಲ ಏನೋ ಆಗ್ತದೆ ಈ ಹುಡುಗನ್ ನೋಡೋಣ ತರನ್